ಇದು ಒಂದೇ ಒಂದು ವಿಡಿಯೋದಿಂದನೇ ನನಗೆ ಒಂದು 33 ಲಕ್ಷ ಬಂದಿದೆ. ಬಟ್ ಈ ಕಾರಲ್ಲಿ ನೀವು ತೆಗೆದ್ರೆ 48 ಲಕ್ಷ ಬಂದಿರೋದು. ಅಂದ್ರೆ ಈ ಪ್ರಾಜೆಕ್ಟ್ ಇಂದ 33 ಲಕ್ಷ, ಈ ಕಾರಿಂದ 48 ಲಕ್ಷ, ಅರ್ಧ ಕೋಟಿ. ಇದು ಬಂದ್ಬಿಟ್ಟು ಜಸ್ಟ್ 15 ಡೇಸಲ್ಲಿ 6.5 ಲಕ್ಷ ಅರ್ನ್ ಮಾಡಿಬಿಟ್ಟು ಸೈಲೆಂಟ್. ಇದು ಎಲ್ಲ ಸೇರಿ ಅಂದ್ಕೊಳ್ಳಿ ಒಂದು 80 ಲ್ಯಾಕ್ಸ್ ಮೇಲೆ 80 ಲಕ್ಷ ದುಡಿದಿರೋದು. ಇದೆಲ್ಲ ಎಲ್ಲರೂ ಕಾರ್ಗಳು ನೋಡ್ರೆ ಮನೇಲಿ ಮಕ್ಕಳಿದೆ ಅನ್ಕೋತಿರಿಲ್ಲ, ಇದ್ರಲ್ಲಿ ಮನಿ ಇದೆ. ಕೆಲವರು ಸುಮ್ಮನೆ ಹೆಸರಿಟ್ಕೋತಾರೆ ಸರ್. ಮೇಕ್ ಯುವರ್ ಓನ್ ಕ್ರಿಯೇಷನ್ ಇದಕ್ಕೆ ನಿಮ್ಮ ಚಾನಲ್, ಮತ್ತೆ ನೀವು ಇದಕ್ಕೆ ಅರ್ಥಪೂರ್ಣವಾಗಿ ಬದುಕ್ತಿದ್ದೀರಿ. ಏರ್ಕ್ರಾಫ್ಟು ನೀವು ಈ ಥರ ಮೋಟ್ರ್ ಫಿಕ್ಸ್ ಮಾಡಿದ್ರೆ ನೀವು ಹಾರಲ್ಲ ಅಂತ ಹೇಳ್ಬಿಡ್ತೀರಾ. ನೀವು ಇಂಜಿನಿಯರಿಂಗ್ ಆಗಿದ್ರು ಪೈಲಟ್ ಆಗಿದ್ರು ನೀವು ಹೇಳ್ತೀರಾ, ಅಂದರೆ ರಿಯಲ್ ಏರ್ಕ್ರಾಫ್ಟ್ ಪೈಲಟ್ ಆಗಿದ್ರು ಇದು ಹಾರಲ್ಲ ಅಂತಂದ್ಬಿಟ್ಟು. ಬಟ್ ನಾನು ಅದು ಹಾರಿಸ್ತೀನಿ. ಈಗ ನೆಕ್ಸ್ಟ್ ಬರೋದು ಇದು ನಂದು ಹೈಯೆಸ್ಟ್ ರೆವಿನ್ಯೂ ಅಂದರೆ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿನೇ 2 ಚಾನಲಲ್ಲಿ. ಇದು ಒಂದೇ ಒಂದು ವಿಡಿಯೋದಿಂದನೇ ನನಗೆ ಒಂದು 33 ಲಕ್ಷ ಬಂದಿದೆ. 33 ಲಕ್ಷ. ಅದರಲ್ಲಿ ಇದು ಬಂದ್ಬಿಟ್ಟು ಈ ವಿಡಿಯೋ ತುಂಬ ಜನ ಬಂದ್ಬಿಟ್ಟು US ಆಡಿಯನ್ಸ್ ನನಗಿರೋದು. 5% ಆಡಿಯನ್ಸ್ ಬಂದ್ಬಿಟ್ಟು US ಅಲ್ಲಿ ಇರೋದು ಇದು ಇದರಲ್ಲಿ. ಹಾಂ. ಈ ಕಾರ್ನ ರೇಟ್ ಎಷ್ಟು ನೀವು ತಗೊಂಡಾಗ? ಇದು ಒಂದು 2600 2600 ರೂಪಾಯಿ. ಈ ಕಾರು 33 ಲಕ್ಷ ರೆವಿನ್ಯೂವನ್ನು ನಮ್ಮ ದತ್ತಾ ಬೇನೂರು ಅವ್ರು ಕೊಟ್ಟಿದೆ. ಬಟ್ ಇದು ಬಂದು ಸಿಂಗಲ್ ವಿಡಿಯೋದಲ್ಲಿ, ಅಂದ್ರೆ ಈ ವಿಡಿಯೋದಲ್ಲಿ ಬಂದಿರೋದು. ಬಟ್ ಈ ಕಾರಲ್ಲಿ ನೀವು ತೆಗೆದ್ರೆ 48 ಲಕ್ಷ ಬಂದಿರೋದು. ಅಂದ್ರೆ ಈ ಪ್ರಾಜೆಕ್ಟ್ ಇಂದ 33 ಲಕ್ಷ, ಈ ಕಾರಿಂದ 48 ಲಕ್ಷ, ಅರ್ಧ ಕೋಟಿ. ವಾವ್! ಅಂದ್ರೆ ಮೇಕ್ ಯುವರ್ ಓನ್ ಕ್ರಿಯೇಷನ್. ನೀವು ನಿಮ್ಮದೇ ಶೈಲಿಯಲ್ಲಿ ಬದುಕಿ ನಿಮ್ಗೆ ಅನ್ಕೊಂಡಂಥ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಿ ಅಂದಾಗ ಮಾತ್ರ ಯಾರನ್ನೋ ಫಾಲೋ ಮಾಡಲಿಲ್ಲ. ನಾವು ಏನಾಗುತ್ತೆ ಎಕ್ಸಾಂಪಲ್ ಇಷ್ಟೇ, ವರನಟ ರಾಜ್ಕುಮಾರ್ ಅವ್ರನ್ನ ನಾವು ಮಿಮಿಕ್ರಿ ಮಾಡಿದ್ರೆ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ ಆರ್ಟಿಸ್ಟ್ ಅಂತ ಕರೀತಾರೆ. ಯಶ್ ಅವ್ರ ರೀತಿ ನಾವು ಫಾಲೋ ಮಾಡಿದ್ರೆ ಯಶ್ ರೀತಿ ಮಿಮಿಕ್ರಿ ಮಾಡ್ತಾರೆ ಅಂತ ಕರೀತಾರೆ. ನಾವು ನಮ್ಮದೇ ಓನ್ ಟ್ರೆಂಡನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಅದೇ ಮೇಕ್ ಯುವರ್ ಓನ್ ಕ್ರಿಯೇಷನ್. ನಾವು ನಮ್ಮದೇ ಟ್ರೆಂಡ್ ಸೆಟ್ ಮಾಡಿದ್ರೆ ಹೆಂಗು ಬೇಕಾದ್ರೆ ಬದುಕ್ಬೋದು ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್. ಇವ್ರು ಯಾರು ಫಾಲೋ ಮಾಡಲಿಲ್ಲ, ಸ್ವಂತವಾಗಿ ಇಮ್ಯಾಜಿನೇಷನ್ ಮಾಡ್ಕೊಂಡ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಈ ಕಾರ್ ಹಿಂಗ್ ಆರ್ಬೇಕು ಅನ್ಕೊಂಡ್ರೆ ಆರ್ಸಿದ್ರು, ಹಿಂಗ್ ಓಡ್ಬೇಕು ಅಂದ್ರೆ ಓಡಿಸಿದ್ರು. ಹಾಗಾಗಿ ಪೇಪರ್ ಬಂದು ₹1 ಪೇಪರ್ಲಿ ನೀವು 11 ಲಕ್ಷ ದುಡಿತಾರೆ. 11 ಲಕ್ಷ ಅದೊಂದು 3 ಲಕ್ಷ, ಸಾರಿ $4,000 $3 ಲಕ್ಷ ಅಂದ್ರೆ. ಬಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಸೊ ಇದನ್ನು ಕೂಡ ನೋಡಿ, ಇದನ್ನು ಫ್ಲೈ ಆಗಲ್ಲ, ಇದು ಫ್ಲೈ ಆಗಲ್ಲ. ಇದನ್ನು ಫ್ಲೈ ಆಗಲ್ಲ. ಇದರಲ್ಲೇ ಮತ್ತೆ ಬೇರೆ ಬೇರೆ ಫ್ಲೈಯಿಂಗ್ ಎಲ್ಲ ಮಾಡಿರೋದು. ಆ್ಯಕ್ಚುಲಿ ನನಗೆ ಈ ಥರ ಕಾನ್ಸೆಪ್ಟ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಟ್ ಇದು ಫ್ಲೈ ಮಾಡೋಕ್ಕೆ ನನಗೂ ಗೊತ್ತಿರಲಿಲ್ಲ. ಇನ್ನೊಂದು ಹುಡುಗ ಡ್ರೋನ್ ಫ್ಲೈ ಮಾಡ್ತಿದ್ದ, ಅವನ್ನ ತೊಗೊಂಡ್ಬಿಟ್ಟು ಅವನಿಗೆ ನಾನು ಈ ಥರ ನೋಡಿ ಹಿಂಗೆ ಮಾಡಬೇಕು ಅಂತಂದಾಗ, ಸೊ ಅವಾಗ ಮತ್ತೆ ಆ್ಯಕ್ಚುಲಿ ಫ್ಲೈಯಿಂಗೆಲ್ಲ ನಾನು ಮುಂಚೆ ಪ್ಲೇನ್ ಫ್ಲೈ ಅಂದರೆ ರಿಯಲ್ ಪ್ಲೇನ್ ಫ್ಲೈ ಆಗುತ್ತಂತ ಗೊತ್ತಿತ್ತು, RC ಪ್ಲೇನ್ ಫ್ಲೈ ಆಗುತ್ತಂತ ನನಗೆ ಗೊತ್ತೇ ಇರಲಿಲ್ಲ. ಓಕೆ. ಸೊ ನನಗೆ ಇನ್ನೊಬ್ಬನ ಹುಡುಗನ್ನ ನಾನು ತೊಗೊಂಡ್ಬಿಟ್ಟು, ಅಂದರೆ ಅವರಿಗೆ ಫ್ಲೈ ಮಾಡೋದು ಗೊತ್ತಿತ್ತು, ಬಟ್ ಡಿಸೈನ್ ಮಾಡೋದು ಗೊತ್ತಿರಲಿಲ್ಲ. ನಾನು ತುಂಬ ವೆರೈಟಿ ಡಿಸೈನ್ಗಳು ಮಾಡ್ತಿದ್ದೆ. ಸೊ ಹಾಗಾಗಿ ಇದು ನಂದು ಹೈಯೆಸ್ಟ್ ರೆವಿನ್ಯೂ ಯೂಟ್ಯೂಬಲ್ಲಿ ಇರೋದು. ಅಂದರೆ ಈ ವಿಡಿಯೋಗೆ ಇನ್ನೂ ಬೀಟ್ ಯಾವುದು ಹೊಡೆದಿಲ್ಲ. ಸೊ ಇದೇ ಹೈಯೆಸ್ಟ್ ರೆವಿನ್ಯೂ. ಹೌದು. ನಂದು ಯಾವ ಥರ ಅಂದರೆ ನೋಡಿ, ಇಂಡಿಯಾ ಅಂದರೆ ನಮ್ಮ ಭಾರತ ದೇಶ ಬೆಳಗಾಗಕ್ಕೆ ಶುರು ಮಾಡಿದ್ರೆ ವ್ಯೂಸ್ ಎದ್ದು ಬಿಡುತ್ತೆ. ನಮ್ಮದು ರೆವಿನ್ಯೂ ಯಾವಾಗ ಎದ್ದೇಳುತ್ತೆ ಅಂದರೆ ನಾವು ಮಲ್ಕೊಂಡಾಗ. ಯಾಕಂದರೆ US ಬೇರೆ ಬೇರೆ ಕಂಟ್ರಿಯಿಂದನೇ ದುಡ್ಡು ಜಾಸ್ತಿ ಬರುತ್ತೆ. ಆಡ್ ರೇಟ್ ಇಂಡಿಯಾ ತುಂಬ ಕಡಿಮೆ. ಅದೇ ಒಂದು ವಿಡಿಯೋನ ಇಂಡಿಯಾದಲ್ಲಿ ನೋಡೋರು ₹1 ಸಿಕ್ಕಿದ್ರೆ US ಅಲ್ಲಿ ನೋಡೋರು 15-20 ರೂಪಾಯಿ ಸಿಗುತ್ತೆ. ಅದೇ ಒಂದು ವ್ಯೂಸ್ ಆದರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆ ಥರ ಕಾಸ್ಟ್ ಇರುತ್ತೆ. ಆ ಕಾರಣಕ್ಕೆ ₹650 ಕಾರು, ₹2,500 ಕಾರು, ₹650 ಕಾರಲ್ಲಿ 18 ಲಕ್ಷ ಎಲ್ಲ ರೀತಿಯಲ್ಲೂ ವಿಡಿಯೋ ಮಾಡಿ, 2,500 ಕಾರಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ಇದು ಸೇರಿದಂಗೆ ಮಾಡಿ 48 ಲಕ್ಷ. ಇದೆಲ್ಲದರ ಪರಿಣಾಮ 15 ಲಕ್ಷಕ್ಕೆ ಯೂಸ್ಡ್ ಕಾರ್ BMW ತಗೊಂಡಿದ್ದಾರೆ. ಇಂಡಿಯಿಂದ ಬೆಂಗಳೂರು ಬಂದಾಗ ಊರ್ ಕಡೆ ಯೋಚನೆ ಮಾಡಲಿಲ್ಲ. ಇಂಡಿಯಿಂದ ಬೆಂಗಳೂರು ಬಂದಲ್ಲೇ ಇಂಡಿಯಾ ದಾಟ್ ಮುಂದಕ್ಕೆ ಹೆಂಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾವಿನ್ನೂ ಕೂಡ ಮಂಡ್ಯದಲ್ಲೇನಾಯ್ತು, ಮೈಸೂರಲ್ಲೇನಾಯ್ತು, ಬೆಳಗಾವಿಲೇನಾಯ್ತು, ಸಿದ್ದರಾಮಯ್ಯ ಏನು ಹೇಳಿದ್ರು, DK ಶಿವಕುಮಾರ್ ಏನು ಹೇಳಿದ್ರು, ಕಾಂಗ್ರೆಸ್ ಕಿತ್ತಾಟ ಏನು, BJP ಕಿತ್ತಾಟ ಏನು ಅಂತ ಮಾತಾಡ್ತಿರ್ತೀವಿ. ನಾವು ಇನ್ನೂ ಇಲ್ಲೇ ಇರ್ತೀವಿ. ನೀವು ಆ ಜಂಜಾಟಗಳನ್ನೆಲ್ಲ ಬಿಟ್ಟು ಪೀಸ್ ಮೈಂಡಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ಅಚೀವ್ ಮಾಡಿದಿರಿ. ನಿಜವಾಗ್ಲೂ ನನಗೆ ಭಾಳ 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 ಖುಷಿಯಾದಂಥ ಒಂದು ಸಂದರ್ಶನ.
ಇದು ಒಂದು ಪಾರ್ಟ್ ಆದ್ರೆ ಇವ್ರದ್ದು ಟೆರೇಸ್ ಗಾರ್ಡನ್ ರಿಲೇಟೆಡ್ ಆ ವಿಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಿ ನೀವು, ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹಣ್ಣುಗಳೆಲ್ಲ ಕಿತ್ತು ಮಾಡ್ತಿರ್ತಾರೆ, ಅದು ನೋಡ್ತಿರ್ತೀನಿ. ಇನ್ನು ಹೊರಗಡೆ ಇನ್ನೊಂದು ಪ್ರಪಂಚ ಇದೆ, ನಾ ಆ ಪ್ರಪಂಚ ಕೂಡ ಮೂವ್ ಆಗೋಣ ಅಂತ ಹೇಳ್ತೀನಿ. ಎಸ್ ಸರ್. ಸರ್ ಇದು ಬಂದಿಲ್ಲ ಇದು ನನ್ಗೆ ಏನಂದ್ರೆ ನಾನು ತುಂಬಾ ಫ್ರೀ ಆಗಿ ಇರ್ತೀನಲ್ವಾ, ಸೊ ನನ್ಗೆ ಏನಾದ್ರೂ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಕಾಣಿಸ್ಬೇಕು ನನಗೆ. ಯಾಕಂದ್ರೆ ನಾನು ಮುಂಚೆ ಅಲ್ಲಿ ಕುತ್ಕೊಳ್ತಿದ್ದೆ, ನನಗೆ ಡೋರ್ ಓಪನ್ ಮಾಡಿದ್ರೆ ನನ್ನ ಕಣ್ಣಿಗೆ ಏನೋ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಮಾಲ್ ಡಸ್ ನಾಟ್ ಮೀನ್ ಥಿಂಕಿಂಗ್ ಸ್ಮಾಲ್. ಓಕೆ. ಆಮೇಲೆ ಇದು ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಮೈಂಡ್ ಫ್ರೀಯಾಗಿ ಮಾಡ್ತಾನೆ ಇರ್ತವೆ. ಇದು ನಂದು ವಿಂಡ್ ಚೈಮ್ ಅಂದ್ರೆ ಸೌಂಡ್ ಬರ್ತಾ ಇರುತ್ತೆ. ಸೊ ಈ ಮನೆಗೆ ನನ್ನ ಪಿ ಜಿಯಿಂದ ಡೈರೆಕ್ಟ್ ಆಗಿ ಶಿಫ್ಟ್ ಆಗಿರೋದು ಈ ಮನೆಗೆ. ಸೊ ಆಲ್ಮೋಸ್ಟ್ 8-9 ವರ್ಷ ಆಯ್ತು. ನನಗೆ ಮನೆ ಒಳಗಡೆ ಹೇಳ್ಬೇಕಂದ್ರೆ ಏನು ಇಂಟೀರಿಯರ್ ಏನು ಇಲ್ಲ, ಅಂದ್ರೆ ಇಡಕ್ಕೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಏನೇನೋ ಇಟ್ಟಿರ್ತಾವೆ. ಬಟ್ ನನಗೆ ಮನೆ ಇಷ್ಟ ಆಗಿರೋದು ಈ ಜಾಗದ ಇದ್ರಲ್ಲೇ ನಾನು ಇಷ್ಟೆಲ್ಲ ಏನ್ ಹೇಳ್ತಾರೆ ಓನರ್, ಮನೆ ಓನರ್ ಏನ್ ಹೇಳ್ತಾರೆ? ಇಲ್ಲ, ಮನೆ ಓನರು ನೀವು ಫಸ್ಟ್ ಡೇ ಬಂದಾಗ ಮನೆ ರೆಂಟ್ಗೆ ಅಂತ ಕೇಳಿದಾಗ ನೀವು ನಂಬಿರ್ಲಿಲ್ಲ. ಅವರು ಇವ್ನು ಮಾಡ್ತಾನ, ಪೇ ಮಾಡ್ತಾನ, ಯೂಟ್ಯೂಬ್ ಅಂತ ಬೇರೆ ಏನೋ ಹೇಳ್ತಾರೆ. ರೆಂಟ್ ಇದು ಇವಾಗ 40,000 ಬಂದಾಗ, ಅವಾಗ ಬಂದಾಗ 23 ಇತ್ತು. 23,000. ಸೊ ಆ ಓನರ್ ಹೇಳಿದ್ದು, ನಿಮ್ಗೆ ಗೊತ್ತಿಲ್ಲ ಯಾರು ಇದ್ರೆ ನಮ್ಮ ಅಣ್ಣ ಕರ್ಕೊಂಬಂದಾಗ ನಮ್ಮ ಅಣ್ಣನ ನಂಬಿಬಿಟ್ಟು ಈ ಮನೆ ಓನರ್ ನನ್ನ ರೆಂಟ್ ಕೊಟ್ಟಿರೋದು. ಅಂದ್ರೆ ಇವ್ರು ಕೊಡ್ತಾರ ಯೂಟ್ಯೂಬ್ ಇಂದ ಅಂತ ಹೇಳ್ತಾರೆ. 2017 ಮನೆ ಮಾಡಿ 17 ಎಂಡಲ್ಲಿ ಈ ಮನೆ ಕಾಲಿಟ್ಟ ಮೇಲೆನೆ ನಿಮ್ಗೊಂದು 3 ಕೋಟಿ ರೂಪಾಯಿ ದಾಟಿ ರೆವಿನ್ಯೂ ಬಂದಿದೆ. ಈ ಮನೆ ಕಾಲಿಟ್ಟ ಮೇಲೆ. ಹೌದು. ಸೊ ನನಗೆ ಈ ಜಾಗ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮನೆ ಒಳಗಡೆ ಅನ್ನೋದು ನಾನು ಆಲ್ಮೋಸ್ಟ್ ಕುತ್ಕೊಳ್ಳಲ್ಲ ಹೇಳ್ಬೇಕಂದ್ರೆ. ನಾನು ಕುತ್ಕೊಳ್ಳೋದು, ನನ್ನ ಟೈಮ್ ಸ್ಪೆಂಡ್ ಮಾಡೋದು, ಇದು ಆಕ್ಚುಲಿ ನನ್ನ ಟೇಬಲ್ ವಿಡಿಯೋ ಮಾಡೋದೆಲ್ಲನು ಇಲ್ಲೇನೆ ನನಗೆ ಮೇನ್. ಯಾಕಂದ್ರೆ ಪಿ ಜಿಯಲ್ಲಿ ಏನಾಗ್ತಿತ್ತು, ಒಳಗಡೆ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆವು. ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ವಿಡಿಯೋಗಳು ಕ್ರಿಯೇಟ್ ಮಾಡಿಬಿಟ್ಟು 450 ವಿಡಿಯೋನ ನಾನೇ ಡಿಲೀಟ್ ಮಾಡಿರೋದು. 450 ವಿಡಿಯೋ. ಹೌದು. ಅಂದರೆ ಸುಮ್ಮನೆ ಮಾಡಬೇಕು ಅಂತ ಮಾಡ್ತಿದ್ದೆವು. ಗೈಡ್ ಮಾಡೋರು ಯಾರು ಇರ್ತಿದ್ರಲ್ಲ, ನಮಗೂ ನಾಲೆಡ್ಜ್ ಇರ್ತಿಲ್ಲ, ನಮ್ಮ ಅಣ್ಣಗೂ ಇದ್ದಿತ್ತಿಲ್ಲ ಅವಾಗ ಅಷ್ಟೊಂದು. ಸೊ ನಾವು ಯಾವಾಗ ಅದು ಫುಲ್ ಟೈಮ್ ಅಂತ ಬಂದೆವು, ಓವರ್ ಟೈಮ್ ಹಾಕ್ತೀವಿ. ರಿಸರ್ಚ್ ಅನ್ನೋದು ನಾನು ಓವರ್ ಅಂದರೆ ಓವರ್ ಮಾಡಿರೋದು. ಈ ಕಂಟೆಂಟ್ ಓಡಬೇಕಂದ್ರೆ ಹೆಂಗೆ ರಿಸರ್ಚ್ ಮಾಡೋದು? ನೀವು ಕಂಟೆಂಟ್ ಓಡಬೇಕು ಅನ್ನೋ ಥರ ಕೆಲಸ ಮಾಡ್ತಿದ್ರಲ್ಲ, ಮಾಡೋದೆಲ್ಲ ಓಡುತ್ತೆ ಅಂತ ಆಗ್ತದೆ? ಇಲ್ಲ, ಕಂಟೆಂಟು ಮಾಡೋಕ್ಕಿಂತ ಮುಂಚೆನೇ ನಾನು ಓವರ್ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದೇ ಮೇನ್ನಲ್ಲಿ ಕ್ಲಿಕ್ ಆಗಿದೆ. ತಮ್ಮನೇಲಿ ಮ್ಯಾಟ್ರ್ ಇಲ್ಲ ಇಲ್ಲಿ. ಇಲ್ಲ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಕಾರ್ದು ಹೇಳಿದೆ, ಈ ಥರ ಮಾಡಿದಾರಂತ ತುಂಬ ಹುಡುಕಾಡ್ತಿದ್ದೆ ನಾವು. ಯಾವಾಗ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ನೀವೇ ಅದಕ್ಕೆ ಓನರ್ ಅಂದ್ಕೊಂಬಿಡಿ. ಸೊ ನಿಮ್ಗೆ ಬೀಟ್ ಹೊಡೆಯೋನು ನಿಮ್ಮದು ನೋಡಿ ಮಾಡ್ಬೇಕು ಮತ್ತೆ ಅವರು. ಸೊ ಈಗ ಈ ಥರ ಒಂದು ಯೂಟ್ಯೂಬಲ್ಲಿ ಮಾಡಿಬಿಟ್ರೆ ನಿಮ್ಮ ಥರ ಬೇರೆಯವ್ರು ಎಷ್ಟೋ ಜನ ಮಾಡ್ತಾರೆ. ಬಟ್ ಹಂಗಲ್ಲ, ಫಸ್ಟು ಮಾಡಿದವನಿಗೆ ಈಗ ಒಂದು ಮೂವಿ ಬಂದರೆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡೋ ಮಜಾನೇ ಬೇರೆ, ಡಬ್ಬಿಂಗಲ್ಲಿ ನೋಡೋ ಮಜಾನೇ ಬೇರೆ ಅದು. ಸೊ ಫಸ್ಟು ಮಾಡೋರೆ ಇದು ಒಂದು ಥರ. ಸೊ ಹಾಗಾಗಿ ನನಗೆ ಇಲ್ಲಿ ಬಂದರೆ ಏನಾಗುತ್ತೆ, ಇದು ನನಗೆ ನ್ಯಾಚುರಲ್ ಲೈಟು. ನಾನು ರಾತ್ರಿ ಗೀತ್ರಿ ಏನು ಇಲ್ಲಿ ನೈಟೆಲ್ಲ ವೀಡಿಯೋ ಮಾಡಲ್ಲ. ನಾನು ಬೆಳಗ್ಗೆ 6:30 ನನ್ನ ವೀಡಿಯೋ ಶುರು ಆಗಿಬಿಟ್ರೆ ಇಲ್ಲಿ ನಾನು ಯಾವುದು ಲೈಟಿಂಗು ಗೀಟಿಂಗ್ ಅಂತ ಏನೂ ಹಾಕೊಳ್ಳಲ್ಲ. ನ್ಯಾಚುರಲ್ ಆಗಿ ಒಳ್ಳೆ ಕ್ಲಾರಿಟಿಯಾಗಿ. ಟೇಬಲ್ ಇದು? ಹೌದು, ಟೇಬಲ್ ಇದು ತೆಗಿಬಹುದು. ಆಮೇಲೆ ಅದು ಬೇಡ, ಅದು ಅಲ್ಲಿ ಬೇಡ, ಅಲ್ಲಿ. ಸೊ ಈ ಥರ ಎಲ್ಲ ಮಾಡ್ತಿಲ್ವಲ್ಲ, ಹಾಗಾಗಿ. ಆಮೇಲೆ ನೀವು ನಂಬಲ್ಲ, ನಮ್ಮ ಎಲ್ಲ ಆಸ್ತಿ ಎಲ್ಲ ಇಲ್ಲಿದ್ದಾವೆ. ಅಯ್ಯೋ, ನಮ್ಮ ಗಡಿಕೆಗಳು ಆ ಕಡೆ ತಗೊಳ್ತೀನಿ. ಇದ್ರದ್ದು ಒಂದೊಂದು ಹಿಸ್ಟ್ರಿ ಇದೆ. ಆ ಕಡೆ ಮಕ್ಕಳಿರೋ ಮನೇಲಿ ಮಾತ್ರ ಅಲ್ಲ, ಆ ಕಡೆ ತಗೊಂಡ್ಬಿಡ್ಲ, ಆ ಕಡೆ ತಗೊಳ್ಳಲ್ಲ, ಇಲ್ಲಿ ಹಿಡ್ಕೊಂಡ್ಬಿಡಿ. ಇಲ್ಲಿ ಇಡ್ಲಾ? ಅಲ್ಲ, ಇಲ್ಲಿ ತಗೊಂಡ್ಬಿಡಿ. ಓಕೆ. ಸೊ ಇದರಲ್ಲಿ ಏನಿಲ್ಲ, ಎಲ್ಲ ಸೇರಿ ಕೋಟಿ ಏನಾರು ಆಗಿದೆಯಾ ಇದರಲ್ಲಿ? ಇದು ಎಲ್ಲ ಸೇರಿ ಅಂದ್ಕೊಳ್ಳಿ ಒಂದು 80 lakhs ಮೇಲೆ. 80 ಲಕ್ಷ ದುಡಿದಿರೋದು ಇದೆಲ್ಲ. ಸೊ ನಾನು ಒಂದು ಕಾರ್ ತಗೊಳಕ್ಕೆ ಮುಂಚೆ ಎಷ್ಟೊಂದು ಯೋಚನೆ ಮಾಡ್ತಿದ್ದೆವು. ಬಟ್ ನನಗಿದು ತುಂಬಾನೇ, ಎಲ್ಲರೂ ಕಾರ್ಗಳು ನೋಡ್ರೆ ಮನೇಲಿ ಮಕ್ಕಳಿದೆ ಅನ್ಕೋತಿರಲಿಲ್ಲ, ಇದ್ರಲ್ಲಿ ಮನಿ ಇದೆ. ಉಲ್ಲಾಸ್ ನೋಡ್ದನಪ್ಪ ಜೀವನ ಹೆಂಗಿದೆ ಅಂತ. ಸೊ ಅದರಲ್ಲಿ ಇದು ಎರಡು ಅದೇ, ಇದು ನಂದು ಹೈಯೆಸ್ಟ್ ಅರ್ನ್ ಮಾಡಿರೋದು ಅದ. ಸೊ ಇದರಲ್ಲಿ ನಾನು BMW ಕಾರ್ ತಗೊಂಡಿರೋದು. ಇದು ಬಂದ್ಬಿಟ್ಟು ಜಸ್ಟ್ 15 ಡೇಸಲ್ಲಿ 6.5 ಲಕ್ಷ ಅರ್ನ್ ಮಾಡಿಬಿಟ್ಟು ಸೈಲೆಂಟು. ಜಸ್ಟ್ 6.5 ಲಕ್ಷ.
6.5 ಲಕ್ಷ ಹಿಂಗೆ ಹೋಗಿದ್ದು ವ್ಯೂಸು ಹಿಂಗೆ ಡ್ರಾಪ್ ಹೊಡೆದಿದ್ದು ಅದು ಎದ್ದೇಳೇ ಇಲ್ಲ ರಿಟರ್ನ್ ಅದು. ಓಕೆ. ಆಮೇಲೆ ಇದನ್ನ ಫ್ಲೈಯಿಂಗ್ ಕಾರ್ ಮಾಡಿದ್ದು, ಬುಗಾಟಿ ಫ್ಲೈಯಿಂಗ್ ಕಾರ್, ಅದರಲ್ಲೊಂದು 5-6 ಲಕ್ಷ ಬಂದಿದ್ದು. ಇದರಲ್ಲೇ ಮತ್ತೆ ಬೇರೆ ಥರ ಪ್ರಾಜೆಕ್ಟ್ ಮಾಡಿರೋದು, ಇದರಲ್ಲಿ ಬೇರೆ ಪ್ರಾಜೆಕ್ಟ್ ಮಾಡಿರೋದು, ಇದರಲ್ಲಿ ಬೇರೆ ಪ್ರಾಜೆಕ್ಟ್ ಮಾಡಿರೋದು, ಆ ಥರ ಒಂದೊಂದು ಕಾರ್ಲು ಒಂದೊಂದು ನೆನಪಿದೆ. ಹೌದು. ಬಟ್ ಏನಂದರೆ ನನ್ನ ಮನೆಗೆ ಏನು ಶೋಕೇಶ್ ಇಲ್ಲ, ಅದಕ್ಕೋಸ್ಕರ ಇವು ಪ್ರೆಸೆಂಟಾಗಿ ನನ್ನ ಮನೆ ಕಟ್ಟಿನೇ ಇವಕ್ಕೊಂದು ಪರ್ಟಿಕ್ಯುಲರ್ ಮ್ಯೂಸಿಯಂ ಥರ ಮಾಡಿ. ಯಾಕಂದರೆ ಇವು ನೋಡಿ, ನಾನು ಎಷ್ಟೇ ನನ್ನ ವರ್ಷ ಬದುಕಿದಾಗೂ ನಾನು ಮುಂದೆ ಬಂದಿರೋದು ಈ ಚಿಕ್ಕ ಚಿಕ್ಕ ಟಾಯ್ ಕಾನ್ಸೆಪ್ಟ್ ಕಾರ್ಗಳಿಂದ. ಸೊ ಅದಕ್ಕೆ ಅಂಥೇಳಿ ಒಂದು ಸಪ್ರೇಟಾಗಿ ಒಂದು ಶೋಕೇಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ಅಂತಂದು. ಸೊ ಇದಾಗಿದೆ. ಬಟ್ ಬೇರೆಯವ್ರು ಯಾರು ನಂಬಲ್ಲ. ಈಗ ನೀವು ಏನಾದರೂ ಹಿಂಗೆ ಹೇಳಿಬಿಟ್ರೆ ಏನೋ ಒಂದು ಹೇಳ್ತೀನಿ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ತುಂಬ ಜನ ಕಾಮಿಡಿ ಮಾಡಿರೋದು. ಬಟ್ ನಾನು ಏನಾಯಿತು, ಇನ್ಸ್ಟಾಗ್ರಾಮ್ ಸಡನ್ನಾಗಿ ಎಂಟ್ರಿ ಹೊಡೆದಿರೋದು ನಾನು. ಮುಖ ಗೊತ್ತಿರಲಿಲ್ಲ, ಪರಿಚಯ. ಈಗ ನೀವು ಮುಖನೇ ಪರಿಚಯ ಇಲ್ದವರು ಸಡನ್ನಾಗಿ ಹೇಳಿದಾಗ ಏನಾಗುತ್ತೆ, ನಂಬಲ್ಲ ಅಷ್ಟೊಂದು ಜನ. ಸೊ ನನ್ನ ಸ್ಟಾರ್ಟಿಂಗ್ ಹಂಗಾಗೋಯ್ತು. ನಾನು ಆ್ಯಕ್ಚುಲಿ ಅದೇ ಫಸ್ಟ್ ಆ ಕಾರಿಂದ ವಿಷಯ ಗೊತ್ತಾ, ಜನದ ನಂಬಿಕೆ ಕಟ್ಕೊಂಡು ಏನ್ ಮಾಡ್ಬೇಕು, ನಿಮ್ಮ ಅಕೌಂಟಿಗೆ ದುಡ್ಡು ಬಂತಲ್ವಾ, ಕರೆಕ್ಟ್ ಜನ ಎಲ್ಲನೂ ಪ್ರಶ್ನೆ ಮಾಡ್ತಾರೆ. ಎಲ್ಲಾ ಪ್ರಶ್ನೆಗಳಿಗೆ ನೀವೀಗ ನನಗೆ ಇಂಟರ್ವ್ಯೂ ಕೊಡುವಂತ ಅವಶ್ಯಕತೆ ಏನಿರಲಿಲ್ಲ. ನನಗನ್ಸಿದ್ದೇನು ಅಂದ್ರೆ, ಇವತ್ತು ತಮಿಳಲ್ಲಿ, ತೆಲುಗು, ಮಲಯಾಳಂ ಎಲ್ಲರೂ ಯೂಟ್ಯೂಬಲ್ಲಿ ಮಾಡ್ತಿದ್ದಾರೆ, ದುಡಿತಿದ್ದಾರೆ. ನಮ್ಮ ಕನ್ನಡದವ್ರಿಗೆ ಇದೆಲ್ಲ ಅರ್ಥ ಆಗಲಿ. ಈ ವಿಡಿಯೋ ನೋಡೋರಲ್ಲಿ ಯಾರು 10 ಜನ ಏನೋ ಒಂದಷ್ಟು ಪ್ರಯೋಗ ಮಾಡ್ಲಿ ಬಿಡಿ. ಕರೆಕ್ಟ್. ಇದುವರೆಗೆ ಏನ್ ಮಾಡೋರು, ನಾವು ಪಾತ್ರೆ ಹೆಂಗ್ ತೊಳಿತೀವಿ, ಅಡಿಗೆ ಹೆಂಗ್ ಮಾಡ್ತೀವಿ, ಊಟ ಹೆಂಗ್ ಮಾಡ್ತೀವಿ, ಬಟ್ಟೆ ಹೆಂಗ್ ಹೋಗಿತೀವಿ, ನಾವು ಬೆಳಗ್ಗೆ ಯಾವ ಬಟ್ಟೆ ಹಾಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತಾನೆ ವಿಡಿಯೋ ಮಾಡ್ತಿದ್ರು. ಅವರೇ ಟಾಪ್ ಸೆಲೆಬ್ರಿಟೀಸ್ ಅಂತ ಅನ್ಕೊಂಡಿದ್ರು. ಈಗ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಆದಿ ಕಂಪೇರ್ ಮಾಡಿದ್ರೆ ಕರ್ನಾಟಕದ ಇಂಡಿವಿಜುವಲ್ ಯೂಟ್ಯೂಬರ್ಸ್ ಇದಾರಲ್ಲ, ಸರಿಸಾಟಿ ಯಾರು ಇಲ್ಲ. ಹೌದು ಅಲ್ವಾ? ಈಗ ನಮ್ಗೆ ಡಾಕ್ಟರ್ ಬ್ರೋ ಗೊತ್ತು. ಡಾಕ್ಟರ್ ಬ್ರೋ ಅವ್ರು ವಿಡಿಯೋ ಬರ್ತಾರೆ, ಕನ್ನಡ ಮಾತಾಡ್ತಾರೆ, ನಮ್ಮ ಕನ್ನಡದ ಹಂಗೆ ತಗೊಂಡು ಹೋಗಿದ್ದಾರೆ. ಅದನ್ನ ಮೀರಿ ನೆಕ್ಸ್ಟ್ ಲೆವೆಲ್ಗೂ ಇಷ್ಟ ಆಗಿರೋ ದತ್ತ ಇದ್ದಾರೆ, ಶ್ರೀರಾಮ್ ಅವ್ರು ಇದ್ದಾರೆ, ಅಲ್ವಾ? ಹೌದೌದೌದು. ಅಂದ್ರೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ, ಒಂದು ಮುಖ ತೋರಿಸದೆ, ಒಂದು ಭಾಷೆ ಮಾತಾಡ್ದೇನೆ ಅರ್ನ್ ಮಾಡೋದಿದೆ ನೋಡಿ, ತುಂಬಾ ಜನ ಆಕ್ಚುಲಿ ನಂಬಲ್ಲ. ಇದು ಮೌನ ಮಾತಾದಾಗಲ್ಲ, ಮೌನ ಮನಿ ಆದಾಗ. ಮೌನ ಮಾತಾದಾಗಲ್ಲ, ಮೌನ ಮನಿ ಆದಾಗ. ಇವೆಲ್ಲವೂ ಒಂದ ಕಾರ್ ನೋಡಿದ್ರು ಮಕ್ಕಳು ಜಾಸ್ತಿ ಇರ್ಬೋದು ಅಂತಲ್ಲ, ಕಾರ್ಗಳಿಂದ ಮನಿ ದುಡ್ಡು ಬಂದಿದೆ. ದುಡ್ಡೆಲ್ಲಿಂದ ಬಂತು? ಆ ಬುದ್ಧಿವಂತಿಕೆಯಿಂದ. ಮಕ್ಕಳು ಹೇಳ್ತಾನೆ, ಲಂಬರ್ಗಿನಿ ಯಾವಾಗ ಬರುತ್ತೆ ಅಂತ. ಓಕೆ, ಈಗ ಸೈಟ್ ತಗೊಂಡ್ರಿ, ಮನೆ ಕಟ್ಟೋ ಕಾನ್ಸೆಪ್ಟ್. ಇನ್ನೊಂದೇನೋ ಇರುತ್ತಲ್ಲ, ಇನ್ನೊಂದೇನೋ ಆಸೆ ದತ್ತ ಅವ್ರು, ಬೇರೆ ಏನು ಆಸೆ? ಹೌದು, ಆ್ಯಕ್ಚುಲಿ ಇವಾಗ ನಾನು ತುಂಬ ಇನ್ನೊಂದು ಡ್ರೀಮ್ ಕಾರ್ ಏನಂದರೆ ಮಸ್ಟ್ಯಾಂಗು. ಅದು ಆ್ಯಕ್ಚುಲಿ ಲಾಸ್ಟ್ ಇಯರ್ ನೋಡ್ತಾ ಸ್ವಲ್ಪ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟಾಗುತ್ತೆ ಅದು ಒಂದು ಆವ್ರೇಜ್ ಆಗಿ ಒಂದು ಅದನ್ನು ಸೆಕೆಂಡ್ಸ್ ತೊಗೊಂಡ್ರು ಕೂಡ ಒಂದು 70 ಲಕ್ಷ ಬೇಕು ಇವಾಗ. ಬಟ್ ಪ್ರೆಸೆಂಟಾಗಿ ಸ್ವಲ್ಪ ಫಸ್ಟ್ ಸೈಟ್ ತಗೊಂಡು ಮನೆ ಬಟ್ ಇದು ಆದ ತಕ್ಷಣ ಅದೇ ನಂದು ತುಂಬಾ ಆಸೆಗಳಿದೆ. ನನ್ನ ಡ್ರೀಮ್ ಬುಕ್ ನೋಡಿದ್ರೆ ಮೇ ಬಿ ಏನಪ್ಪ ಇವನು ಅನ್ನಿಸ್ಬೋದೇನೋ. ಬಟ್ ಇಲ್ಲಿವರೆಗೂ ಅಂದ್ಕೊಳ್ಳಿ ಒಂದು 3% ರೀಚ್ ಮಾಡಿರ್ಬೋದು. ಇನ್ನೂ 97% ರೀಚ್ ಮಾಡಬೇಕು. ಯಾಕಂದರೆ ನಾವು ಯಾವಾಗ್ಲೂ ನಮ್ಮ ಆಸೆ ಇಟ್ಕೊಂಡಿರ್ತೀವಲ್ವ, ಮನುಷ್ಯನಿಗೆ ಬೆಳಿಗ್ಗೆ ಹೆಂಗೆ ಎಬ್ಬಿಸ್ಬೇಕಂತ ಅದನ್ನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅಂದರೆ ನಾವು ನಿದ್ದೆನೇ ಬರಲ್ಲ. ಆಮೇಲೆ ಟಯರ್ಡ್ನೆಸ್ ಅನ್ನೋದು ಟಿವಿ ಬಿಟ್ಟು ಇದಕ್ಕೆ ಬರ್ಬೇಕಾರೆ, ಟಿವಿ ಚಾನಲ್ ಬಿಟ್ಟು ಎಲ್ಲ ಹೇಳೋರೆ ಸಂಬಳ ಬರ್ತೈತೆ ಸುಮ್ಮನೆ ಯಾಕೆ ಹಿಂಗೆಲ್ಲ ಮಾಡ್ತೀನಿ ಅಂತ. ನಾನು TV5 ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಿಡ್ತಿದ್ದಾಗ ಭಾಳ ಜನ ಬೇಡ ಬೇಡ ಅಂತಾನೆ ಹೇಳಿದ್ರು, ಒಳ್ಳೆ ಪೊಸಿಷನ್ಗೆ ಹೋಗ್ತೇವೆ ಶಿವ್, ಬೇಡ ಅಂತ. ನಾನು ಬಿಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೆ. ಯಾಕೆ ನನಗೂ ಆಗ 1-1.5 ಲಕ್ಷ ರೆವಿನ್ಯೂ ಬರ್ತಿತ್ತು. ಬಿಟ್ಟು ಬಂದೆ ಇವೆಲ್ಲ ಸಾಹಸಗಳ ಕೈ ಹಾಕ್ತೆ. ಯಾರು ಬಿಡಬೇಡ ಅಂತಿದ್ದವ್ರನ್ನ ಹೈರ್ ಮಾಡಿದೆ, 1,20,000 ಸಂಬಳ ಕೊಟ್ಟು. ಆ ಖುಷಿ ನನಗಿದೆ. ಅಂಡ್ ಎರಡನೇದೇನು ಅಂದರೆ, ಯಾಕೆ ನಿಮ್ಮ ಕಂಡ್ರೆ ನಂಗೆ ಇನ್ನೂ ಭಾಳ ಖುಷಿ ಆಗ್ತದೆ ಅಂದರೆ, ನಾನು ನಿಮ್ಮನ್ನು ನೋಡಿ ಕಲಿಯೋದು ಭಾಳ ಇದೆ. ಯಾಕೆ ಕಲಿಯೋದಿದೆ ಅಂದರೆ, ನನ್ನ ಜನ ಗುರ್ತಿಡಿಬೋದೇನೋ, ಜನ ನನ್ನ ಬಗ್ಗೆ ಮಾತಾಡಿಸ್ಬೋದೇನೋ, ಆದರೆ ಫಿನಾನ್ಷಿಯಲಿ ನಮ್ಮನ್ನು ಸ್ಟ್ರೆಂತ್ ಮಾಡೋದು ಹಣ ಬಂದಾಗಲೇ ಅಲ್ವಾ? ಸೊ ಹಾಗಾಗಿ ನಾನೇನೋ ಕೆಲಸ ಕೊಟ್ಟೆ ಅನ್ನೋ ತೃಪ್ತಿ, ಸಂಸ್ಥೆ ಕಟ್ತೆ ಅನ್ನೋ ತೃಪ್ತಿಯಿಂದ ನಮಗೆ ಫಿನಾನ್ಷಿಯಲ್ ತಾಕತ್ತೇನು ಬಂದ್ಬಿಡಲ್ಲ. ಹೌದು, ಮೇನ್ ಬರಲ್ಲ. ಫೈನಲಿ ಮನೆ ತಗೊಂಡ ಶಿವ ಅಂತ ಕೇಳ್ತಾರೆ, ಸೈಟ್ ತಗೊಂಡ ಶಿವ ಅಂತ ಇಲ್ಲ. ಪ್ರಶ್ನೆ ಇಲ್ಲ ಅಂದಾಗ ಏನಾಗುತ್ತೆ, ನೀನು 1000 ಜನ ಕೆಲಸ ಕೊಟ್ರೇನು. ಹಾಗಾಗಿ ದತ್ತ ಒನ್ ಮ್ಯಾನ್ ಆರ್ಮಿ,
ನೀವು ಇಷ್ಟೆಲ್ಲ ಮಾಡಿದಿರಿ ಅಲ್ವಾ? ಹೌದು ಸರ್. ಹಾಗಾಗಿ ಒಂದು ಕಾರ್ ತಗೊಂಡ್ರೆ ಹೊಸ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಿರುತ್ತೆ ಹೌದು. ಶೋರೂಮ್ ಇಂದ ಕಾರ್ ಬಂದ್ಮೇಲೆ. ಆದ್ರೆ ನಿಮ್ ಮನೆಗೆ ಒಂದ್ ಕಾರ್ ಬಂದ್ರೆ 250 ರೂಪಾಯಿ ಕಾರು 25 ಲಕ್ಷ ಮಾಡುತ್ತೆ, 2,500 ಕಾರು 40 ಲಕ್ಷ ಮಾಡುತ್ತೆ. ಆದ್ರೆ ಇಡೀ ಪ್ರಪಂಚದಲ್ಲಿ ಕಾರ್ ವ್ಯಾಲ್ಯೂ ಡೌನ್ ಆದ್ರೆ ಈ ಮನೇಲಿ ಕಾರ್ ವ್ಯಾಲ್ಯೂ ರೈಸ್ ಆಗುತ್ತೆ. ಸೊ ಏನ್ ಹೇಳ್ತೀರಿ? ಓಕೆ, ಈ ಕಡೆ ಎಲ್ಲ ಗಿಡಗಳೆಲ್ಲ ಇಲ್ಲ, ಅಲ್ಲಿ ಮೇಲೆ ಹೋಗೋಣ. ಇದ್ರದ್ದೊಂದು ಕಥೆ ಇದೆ, ಈ ಕಡೆ ಹೋಗ್ತೀನಿ. ಸೈಕಲ್ ಸ್ಟೋರಿ ಏನಾದ್ರು ಇದೆಯಾ ಇದು? ಇಲ್ಲ, ಆ್ಯಕ್ಚುಲಿ ನಾನು ಇದ್ರದ್ದು ಒಂದು ಕಥೆ ಇರೋದು 2002ದಲ್ಲಿ ನಾವು ತರಕಾರಿ ಸೇಲ್ ಮಾಡಕ್ಕೆ ಹೋಗ್ತಿದ್ದೇವಲ್ಲ. ತರಕಾರಿ ಊರಲ್ಲಿ ವಿಜಯಪುರನ ಇಂಡಿಲ? ಇಲ್ಲ, ನಮ್ಮ ಊರಲ್ಲೇನೆ ಸೇಲ್ ಮಾಡಕ್ಕೆ ಹೋಗಿ. ಅದು ನಮ್ಮ ತಂದೆ ಸೈಕಲ್ ತಗೊಂಡು ಹೋಗ್ತಿದ್ದೇವೆ ನಾವು. ನಮ್ಮ ತಂದೆಗೆ ಒಂದು ಟೈಮ್ ಜಗಳ ಆಡ್ಬಿಟ್ಟು ನನಗೊಂದು ಸೈಕಲ್ ಕೊಡಿಸು ಯಾಕಂದ್ರೆ ತುಂಬ ಫೈನಾನ್ಷಿಯಲ್ ಇಶ್ಯೂ ಇತ್ತು. ಬಟ್ ನಮ್ಗೆ ಅಷ್ಟು ಅರ್ಥ ಆಗ್ತಿತ್ತಿಲ್ಲ, ಚಿಕ್ಕ ಏಜ್ ನಮ್ದು. ನಾವು ಡೈಲಿ ಆದರೆ ಜಗಳ ಆಡೋದು, ನನ್ಗೆ ಬೇಕೇ ಬೇಕು ಸೈಕಲ್ ಅಂತಂದು. ಸೊ ನಮ್ಮ ತಂದೆ 1.5 ವರ್ಷ ಆದ ತಕ್ಷಣ ನನಗೆ 1,500 ರೂಪಾಯಿದು ಅಟ್ಲಾಸ್ ಸೈಕಲ್ ಅಂತ ತೊಗೊಂಡ್ಬಂದು ಕೊಟ್ಟಿದ್ದೆ. ಓಕೆ, ಹೀರೋ ಅಟ್ಲಾಸ್ ಅವೆಲ್ಲ. ಸೊ ಅದನ್ನು ತೊಗೊಂಡ್ಬಿಟ್ಟು ಹೊಸ ಸೈಕಲ್ ಅಂತ ತರಕಾರಿ ಎತ್ಕೊಂಡ್ಬಿಟ್ಟು, ಯಾಕಂದರೆ ನಾನು ನಮ್ಮ ಅಕ್ಕ ಪ್ಲಸ್ ಅದ್ರ ಜೊತೆಗೆ ಅಟ್ಲೀಸ್ಟ್ ಒಂದು 50ರಿಂದ 60 kg ವೆಯ್ಟ್, ಆಲ್ಮೋಸ್ಟ್ 1.5 ಕ್ವಿಂಟಲ್ ಅಂದ್ಕೊಳ್ಳಿ. ಹೋಗ್ತಾ 4 ಕಿಲೋಮೀಟ್ರ್, ಬರ್ತಾ 4 ಕಿಲೋಮೀಟ್ರ್, ಅವಾಗ ಒಂದು 30-35 ಕಿಲೋಮೀಟ್ರ್ ಸೈಕಲ್ ಡೈಲಿ ಎತ್ತಂದಂಗೆ. ಸೊ ಅದು ಆದ ತಕ್ಷಣ ಬಂದುಬಿಟ್ಟು ನಾನು 2017ನಲ್ಲಿ ಈ ಸೈಕಲ್ ತಗೊಂಡೆ. ಅಂದರೆ ನನಗೆ ಇದನ್ನು ಒಂದು ಕಡೆ ನೋಡಿದಾಗ ಅಷ್ಟೇ ನನಗೆ ತುಂಬ ಖುಷಿ ಕೊಟ್ಟಿರೋದು. ತೊಗೊಂಡಾಗ ನಮ್ಮ ತಂದೆ ಹೇಳಿದೆ, ನಾನು ಸೈಕಲ್ ತೊಗೊಂಡೆ ಅಂತಂದು ಹೇಳಿದಾಗ, ಎಷ್ಟು ಕೊಟ್ಟಿದೆ ಅಂತ. ನಾನು 30,000 ನಿನ್ಗೇನು ಮುಚ್ಚಿಗಿಚ್ಚಿದ ಆಗಿ ಏನೇನೋ ಬೈದ್ಬಿಟ್ಟು, ಸೈಕಲ್ಗೆ ಯಾವನಾದ್ರು 30 ಕೊಡ್ತಾನೇನೋ ಹಂಗಿಂಗ್ ಅಂತ. ಬಟ್ ಯಾವಾಗ ಅವ್ರು ಬೆಂಗಳೂರು ಬಂದು ನೋಡಿದಾಗ, ಇದು ಏನೋ ಇದು ಬೈಕ್ ಥರನೇ, ಬೈಕೇ ಬಂದ್ಬಿಡಿ. ಸುಮಾರು ಜನ ಹೇಳ್ತಾರೆ ಬೈಕ್ ಬರುತ್ತೆ ಇದಕ್ಕೆ ಅಂತ. ಬಟ್ ಇದನ್ನು ತೊಗೊಂಡಾದ ತಕ್ಷಣ ತುಂಬ ಸೈಕ್ಲಿಂಗ್ ಮಾಡ್ತಿದ್ದೆ. 10 ಕಿಲೋಮೀಟ್ರ್ ಅಷ್ಟಾದರೂ HSRL ರೌಂಡ್ ಹೊಡಿತಿದ್ದೆ. ನನಗೆ ಏನಾಗೋಯ್ತು ಅಂದರೆ, ಈ ಸೈಕಲ್ ಪೋರ್ಷನ್ ಹಿಡಿತಾವಲ್ವಾ, ಮತ್ತೆ ಇಲ್ಲೇ ಬಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ವರ್ಕ್ ಮಾಡ್ಬೇಕಂದ್ರೂ ಅಲ್ಲೇ ಪೇನು. ಯಾಕಂದ್ರೆ ಇದನ್ನು ಹಿಂಗೆ ಹಿಡ್ಕೊಂಡು ಲಾಸ್ಟಿಗೆ ಇವಾಗ ಸೈಕಲ್ ಓಡಿಸೋದಿಲ್ಲ. ಬಟ್ ನಾನು ತೊಗೊಂಡಿನಿ ಫಸ್ಟ್ ಸೈಕಲ್ ಅಂತೇಳಿ, ಸೊ ಹಾಗೇನೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಕೂಡ ನೀವು ನೋಡ್ತಿರ್ಬೋದು, ಟೈಯರಲ್ಲೆಲ್ಲ ನನಗೆ ನನ್ನ ಚಾನಲ್ ಹೆಸರು, ಇದು ನಮ್ಮ ಅಣ್ಣನ ಚಾನಲ್ ಹೆಸರು. ಇದು ಈ ಕಡೆ ಇರೋದು HSR, ಆಮೇಲೆ ಈ ಕಡೆ ಇರೋದು ಮೇಕ್ ಯುವರ್ ಓನ್ ಕ್ರಿಯೇಷನ್, ದತ್ತ ಬೆನೂರ್ ಕ್ರಿಯೇಷನ್ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅಲ್ಲೂ ಕಾರ್ ಮೇಲೂ ಹೋದೆ, ಇಲ್ಲೂ ಹೋದೆ. ಸೊ ಅಕ್ಕಪಕ್ಕ ಮನೆಯವರೆಲ್ಲ ಏನಂತಾರೆ? ಅಕ್ಕಪಕ್ಕ ಮನೆಯವರಿಗೆ ಆ್ಯಕ್ಚುಲಿ ಒಂದು ಡೌಟ್ ಇದೆ, ಇವನು ಏನು ಮಾಡ್ತಾವನೆ. ಯಾಕಂದರೆ ಈಗ ನೋಡಿ, ನಾನು ಇಲ್ಲಿ ವರ್ಕ್ ಮಾಡ್ತೀನಲ್ವಾ, ಬೆಳಿಗ್ಗೆ 6:30 ವರ್ಕ್ ಶುರು ಮಾಡ್ತೀನಿ. ಅವರಿಗೆ ಎಲ್ಲ ಕಾಣಿಸಲ್ಲ, ಇವನು ಏನು ವರ್ಕ್ ಮಾಡ್ತಾನೋ ತುಂಬಾ ಡೌಟ್ ಮುಂಚೆ ಇಟ್ಕೊಂಡು ಒಬ್ಬರಿಗೆ. ನಮ್ಮಲ್ಲೆಲ್ಲ ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ, ಇವ್ ನೋಡಿದ್ರು ಮನೇಲಿ ಮಾಡ್ತಾನಲ್ಲ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಾಗುತ್ತೆ, ಇದು ಏನು ಪ್ರಾಜೆಕ್ಟ್ ಮಾಡ್ತಿದ್ದೀರಲ್ಲ, ನಿಮಗೆ ಅದು ವ್ಯಾಲ್ಯೂ ಹಂಗೆ ಅನ್ಸಲ್ಲ. ಬಟ್ ಯೂಟ್ಯೂಬಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂದಾಗ ಅದ್ರದ್ದು ಒಂಥರ ವ್ಯಾಲ್ಯೂ ಬೇರೆ ಆಗುತ್ತೆ. ಸೊ ತುಂಬ ಜನ ನನಗೆ ಇದನ್ನು ಅಂದರೆ ಯೂಟ್ಯೂಬ್ ಗೊತ್ತಿರೋರು ಎಲ್ಲರೂ ಅಂದ್ಕೊಳ್ಳೋದು ಹಾಗೇನೆ, ಏನೇ ಮಾಡ್ತಾನೆ ಇವನು ಅಂತ. ಯಾಕಂದ್ರೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಎಲ್ಲರೂ ನಕ್ಕೊಂಡು ಹೋದವರೇ ಜಾಸ್ತಿ ಇರೋದು. ಬಟ್ ತುಂಬ ಜನಕ್ಕೆ ಆಮೇಲೆ ನಾನು ಯಾವಾಗ BMW ಕಾರ್ ತಗೊಂಬಂದು ಅವಾಗ ಗೊತ್ತಾಗಿದ್ದು, ಓ ಏನೋ. ಈಗ ಹೇಗಿದೆ ರೆಸ್ಪಾನ್ಸ್, ಏನು ಹೇಳ್ತಾರೆ? ಯಾಕಂದ್ರೆ ಏರಿಯಾದಲ್ಲಿ ನೀವು ಭಾಳ ವರ್ಷ ಆಯಿತು ಬಂದು ಇಲ್ಲಿ. ಸೊ ಈಗ ಆ್ಯಕ್ಚುಲಿ ನನಗೆ ತುಂಬ ಜನನೇ ಪರಿಚಯ ಇರೋದು. ಆ್ಯಕ್ಚುಲಿ HSR ಬಿಟ್ಟು ಹೋಗ್ಬೇಕಂದ್ರೆ ಏನೋ ಒಂದು ಫ್ಯಾಮ್ಲಿ ಬಿಟ್ಟು ಹೋದವ್ರ ಥರನೇ ಫೀಲಿಂಗು. ಬಟ್ ಅವ್ರಿಗೆ ಏನಂತಂದರೆ, ಬೇರೆಯವ್ರು ಹೇಳ್ತಿರ್ತಾರೆ, ನೋಡ ಅವನು ಏನೋ ಮಾಡ್ತಿರ್ತಾರೆ, ನೀವು ಇಂಜಿನಿಯರಿಂಗ್ ಓದಿದ್ದೀರಾ, ಅವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾರೆ. ನನಗೆ ನೀವು ನಂಬೋದಿಲ್ಲ, ಒಂದು ದೊಡ್ಡ ಮನೆ HSR ಇಲ್ಲೇ ಇದೆ. ಅವ್ರು ಬಂದುಬಿಟ್ಟು ಅವ್ರ ಮನೇಲಿರೋರು ನಮ್ಮ ಮನೆ ಫೋಟೋ ಹೊಡ್ಕೊಂಡು ಹೋದಾಗ ನನಗೆ ಅವಾಗ ಗೊತ್ತಾಗಿರೋದು, ಓಹ್ ಕ್ರಿಯೇಟಿವಿಟೀಸ್ ಅಂದರೆ ಜನ ಲೈಕ್ ಮಾಡ್ತಾರೆ ಅಂತ. ಅದೇ ಮನೆಯವ್ರು ಬಂದುಬಿಟ್ಟು ನನ್ನ ಮಗನಿಗೆ ಏನೋ ಈ ಥರ ಸೆಕೆಂಡ್ PUC ಮುಗಿದಿದೆ, ಹೈಯರ್ ಎಜುಕೇಷನ್ ಏನು ಮಾಡಿಸ್ಬೇಕು ಅಂತ ಕೇಳಿದಾಗ ನಾನು ಓಪನಾಗಿ ಹೇಳಿದ್ದು, ನಾನು 10th ಫೇಲ್ ಆಗಿದ್ದೀನಿ, ಡಿಪ್ಲೊಮಿ ನನ್ನಂತೂ ಬಂದು ಕೇಳ್ತಿದ್ದೀರಲ್ಲ ಅಂತಂದ್ಬಿಟ್ಟು. ಅವರು ಇಲ್ಲ ಸರ್, ನೀವು ಅಷ್ಟೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ಮಾಡಿದ್ದೀರ ಅಂತಂದ್ಬಿಟ್ಟು ಅವ್ರ ಬಾಯಲ್ಲಿ ಕೇಳ್ತೇವಲ್ಲ, ಅದು ಒಂಥರ ನಿಮ್ಗೆ. ಆಮೇಲೆ ಈಗ ಒಂದು ಗ್ಯಾಪಲ್ಲಿ ಹೇಳಿದ್ರಿ,
SSLC ಫೇಲ್ ಆಗಿ ಮತ್ತೆ ಒಂದು ಗ್ಯಾಪ್ ಇತ್ತಾ ಇಲ್ಲ ಮತ್ತೆ ಹಂಗೆ ಪಾಸ್ ಮಾಡ್ಕೊಂಡು ಗ್ಯಾಪ್ ಇತ್ತಾ ಎಷ್ಟು ವರ್ಷ? 1 ವರ್ಷ ಗ್ಯಾಪ್ ಇತ್ತು. ಆಮೇಲೆ ಡಿಪ್ಲೊಮಾ ಬಂದಿದ್ದು ನೀವು? ಡಿಪ್ಲೊಮಾ ಬಂದಿದೆ. ಓಕೆ. 2005 10th ಫೇಲ್ ಆದೆ. ಮತ್ತೆ ಎಕ್ಸಾಮ್ ಕಟ್ಬೋದಿತ್ತು, ಅಲ್ಲಿ ಫೇಲ್ ಆದೆ. ಮತ್ತೆ ನೆಕ್ಸ್ಟ್ ಇಯರ್ ಬರುತ್ತೆ ಪಾಸ್ ಮಾಡಿದ್ರಿ? 2006ಗೆ ಪಾಸ್ ಆಗಿ. ಆಮೇಲೆ ಡಿಪ್ಲೊಮಾ? ಹೌದು. ಅದು ಬರ್ದಿರೋದು 10th ಅಲ್ಲಿ ಹೆಂಗಂದ್ರೆ ಅದು ಕ್ವಶನ್ ತಗೊಂಡು ಅದನ್ನೇ ಬರ್ದು, ಅಂದ್ರೆ ಬೇಸಿಕಲಿ ನಿಮ್ಗೆ ಏನು ಗೊತ್ತಿಲ್ಲ. ನೀವು ಪುಸ್ತಕದ ಪರೀಕ್ಷೆಯಲ್ಲಿ, ಕ್ಲಾಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ಬೋದು, ಡಿಪ್ಲೊಮೊನ ಒದ್ದಾಡ್ಕೊಂಡು ಮುಗಿಸಿರ್ಬೋದೇನೋ, ಆದರೆ ಎಷ್ಟೋ ಜನಕ್ಕೆ ಒಂದು ರೀತಿ ಮಾದರಿ. ಯಾಕೆ ಗೊತ್ತಾ ಸರ್, ಇವತ್ತು ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಮಾಸ್ಟರ್ ಡಿಗ್ರಿ ಮಾಡಿದವರು, MTech ಮಾಡಿದವರು, ಇಂಜಿನಿಯರಿಂಗ್ ಮಾಡಿದವರು ರೆಸ್ಯೂಮ್ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇವತ್ತು ನನ್ನ ಕೆಲಸ ಕೊಡಿ ಅಂತ ಅಲಿತಿದ್ದಾರೆ. ಆದರೆ ಸ್ಕಿಲ್ಡ್ ಇಲ್ಲ ಅಂದ್ರೆ ಕಿಲ್ಡ್ ಅಂತ. ನಿಮ್ಗೆ ಸ್ಕಿಲ್ ಇತ್ತು ಸರ್, ದತ್ತಾಗೆ ಸ್ಕಿಲ್ಡ್ ನೀವು ಪ್ರಾಕ್ಟಿಕಲ್, ಹಾಗಾಗಿ ಕೋಟಿ ನೋಡಿದ್ರೆ. ಹೌದು ಅಲ್ವಾ? ಸೊ ನಾನು ಇಲ್ಲಿವರೆಗೂ ಹೆಂಗಂದ್ರೆ ನನ್ನ ಮೈಂಡ್ ಸೆಟ್ ಒಂಥರ ಪ್ರಾಕ್ಟಿಕಲ್ ಥರ. ನೀವು ಬಾಯಿಂದ ನಾನು 100 ಹೇಳಿ ನನ್ನ ಜ್ಞಾಪಕ ಇರಲ್ಲ. ನೀವು ಏನಾದರೂ ಒಂದು ಮಾಡಿ ತೋರಿಸಿ ನನಗೆ ಇಮ್ಮಿಡಿಯೇಟಾಗಿ ಕ್ಯಾಪ್ಚರ್ ಮಾಡ್ಕೊಂಡು. ನನಗೆ ನಮ್ಮ ಅಣ್ಣ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಹೇಳ್ಕೊಡ್ಬೇಕಂದ್ರೆ ಏನು ಅರ್ಥನೇ ಆಗಲಿಲ್ಲ. ಏನಪ್ಪ ಹೇಳ್ತಾನೆ ಇವನು, ಜಾಸ್ತಿ ಕೇಳಿದ್ರೆ ಬೈತಾರೆ ಅಂತ ಅದೊಂದು ಮೈಂಡಲ್ಲಿತ್ತು. ನೀವು ನಂಬೋದಿಲ್ಲ, ಬರೀ ಒಂದು ವಾರ ಹಿಂಗೆ ಕುತ್ಕೊಂಡು ಸೈಡಿಂದ ಕಟ್ ಮಾಡಿದ್ರು, ಹಿಂಗೇನೋ ಮುಂದೆ ಬಂತು. ನನಗೆ ಇವಾಗಲೂ ಅದನ್ನೇ ಹೇಳ್ತೀನಿ, ಓದಕ್ಕೆ ಬರಲ್ಲ ಅಂತ. ಅಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್, ಅದು ಓದೋಕ್ಕೆಲ್ಲ ಬರ್ತಿತ್ತಿಲ್ಲ, ಸುಮ್ಮನೆ ಮೌಸ್ ಹೋಗ್ತಿತ್ತು, ಮೇಲೆ ಹೋಗ್ತಿತ್ತು ಅಂತ ಅಷ್ಟೇ ಗೊತ್ತಿತ್ತು. ಸೊ ಆ ಥರ ನೋಡಿ ಸ್ಲೋ ಆಗಿ, ಅಂದರೆ ನಾನು ತಿಳ್ಕೊಂಡಿದ್ದು ಎಷ್ಟು ಬೇಕು ಯೂಟ್ಯೂಬಲ್ಲಿ ನಾನು ಹೇಳಬೇಕಂದ್ರೆ ಅಷ್ಟೇ ಕಲ್ತಿರೋದು. ತುಂಬ ಜನ ನಾನು ಬಂದುಬಿಟ್ಟು ನಿಮ್ಗೆ ಒಬ್ಬರು ಕ್ವಶನ್ ಹೆಂಗೆ ಆಗ್ತಾರೆ ಗೊತ್ತಾ, ಯೂಟ್ಯೂಬಲ್ಲಿ ವರ್ಕ್ ಮಾಡ್ತೇವೆ, ಇಷ್ಟೆಲ್ಲ ಫಾಲೋವರ್ಸ್, ನಿಂದು RPM ಎಷ್ಟು, ನಿನ್ನ CPM ಎಷ್ಟು, ಅದು ಇದು ಕ್ವಶನ್ ಕೇಳ್ತಾರೆ. ನೀವು ಅದನ್ನು ಮಾಡ್ಕೊಳ್ರಿ. RPM ಗೊತ್ತಿಲ್ಲ, CPM ಗೊತ್ತಿಲ್ಲ. ತಿಂಗಳಿಗೆ 2 ಲಕ್ಷ 3 ಲಕ್ಷ ಬಂದೈತೆ, ಇದುವರೆಗೂ $5 ಲಕ್ಷ ಬಂದೈತೆ, ನಾನು ಕೊಟ್ಟು ದುಡ್ದಿದ್ದೀನಿ ಅಷ್ಟೇ. ಸೊ ತುಂಬ ಜನ ಆ್ಯಕ್ಚುಲಿ ಬಂದು ಹಾಗೆ ಕೇಳೋದು ಕ್ವಶನು. ಸೊ ನಾನು ಹೇಳೋದಷ್ಟೇ, ನೆಸೆಸಿಟಿ ಅನ್ನೋದನ್ನೇ ನೀವು ಕಲ್ತ್ಕೊಂಡ್ಬಿಟ್ರೆ, ಈಗ ಯೂಟ್ಯೂಬ್ ಮಾಡಿದವ್ರ ಹೆಸರು, ನನಗೆ ಕಂಪನಿ ಹೆಸರು, ಓನರ್ ಹೆಸರು ನನಗೆ ಇವಾಗಲೂ ಓದಕ್ಕೆ ಬರಲ್ಲ. ಅವ್ರದ್ದು ಏನೋ ಒಂದು ಫಾರಿನರ್ ಹೆಸರು ಗೊತ್ತು, ಅವರೇ ಮಾಡಿದ್ದಾರೆ ಅಂತ, ಬಟ್ ಓದಕ್ಕೆ ಬರಲ್ಲ. ಸೊ ಹಂಗಂತೇಳಿ ಅದನ್ನು ಓದಬೇಕು ತಿಳ್ಕೊಬೇಕಂತೇನು ಹಂಗೇನಿಲ್ವಲ್ಲ. ಈಗ ನನಗೂ BMW ತೊಗೊಬಂದಾಗ ಸ್ವಲ್ಪ ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು, BMW ತಂದಿದ್ದಲ್ಲ, ಫುಲ್ ಫಾರ್ಮ್ ಏನು ಗೊತ್ತಾ ಅಂದ್ರೆ, ನನಗೆ ಗೊತ್ತಿಲ್ಲ ಅಂತ ತಂದೆ. ಅವರೆಲ್ಲ ನಗೋರು. ಬಟ್ ಅದು ತೊಗೋಬೇಕಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನಗದು ಫುಲ್ ಫಾರ್ಮ್ ತಿಳ್ಕೊಬೇಕು, ತೊಗೊಂಡೆ ಅವಾಗಲೇ ತೊಗೋಬೇಕಂತ ಏನಿರಲ್ವಲ್ಲ. ತಿಳ್ಕೊಬೇಕು ಅಂದರೆ ಈಸಿಯಾಗಿ ತಿಳ್ಕೊಬೋದು, ತಗೋಬೇಕು ಅಂದರೆ ಕಷ್ಟಪಟ್ಟು ತೊಗೋಬೇಕು. ಸೊ ಹಾಗಾಗಿ ನೀವು ತಿಳ್ಕೊಳಕ್ಕೆ ಹೋಗಲಿಲ್ಲ, ಅದನ್ನು ತಗೊಂಡ್ರಿ. ಸೊ ಅದನ್ನು ಟೆರೆಸ್ ಗಾರ್ಡನ್ ಇದು ಬಂದ್ಬಿಟ್ಟು ಇಲ್ಲಿಂದಾನೇ ಶುರುವಾಗಿದ್ದು ಸರ್ ರಿಸರ್ಚ್ ಇದು. ಯಾಕಂದರೆ ನಾನು ಫಾರ್ಮಿಂಗಿಂದಾನೇ ಬಂದಿರೋದು. ಚಿಕ್ಕ ವಯಸ್ಸಿಂದನೂ ನಮ್ಮ ತೋಟದಲ್ಲಿ ಆ್ಯಕ್ಚುಲಿ ಹಣ್ಣಿನ ಗಿಡಗಳಿರಲಿಲ್ಲ. ನಾವು ಏನು ಮಾಡೋರು, ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಒಂದು ಗಿಡ ಕೇಳೋರು. ಅವ್ರು ಕೊಡದೇ ಇದ್ದಾಗ ಏನು ಮಾಡೋದು, ಅವ್ರಿಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟು ಅಲ್ಲಿ ಗಿಡ ಎತ್ತಕೊಂಡು ಬಂದ್ಬಿಡೋರು. 4 ಜನ ಸೇರಿಬಿಟ್ಟು ಕೇಳಿದ್ರೆ ಕೊಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು, ಅರ್ಜೆಂಟ್ ಹೋಗಿ ಕಿತ್ತಾಕೊಂಡ್ಬಂದು ಎಷ್ಟೋ ಗಿಡಗಳು ಹಾಕ್ತಿತ್ತು, ಬರ್ತಾ ಇರಲಿಲ್ಲ, ಅದು ಬೇರೆ ಬರ್ತಿರಲಿಲ್ಲ, ಅದು ಇದು ಅಂತಂದು. ಸೊ ಯಾವಾಗ ನಾವು ನಮ್ಮಕ್ಕ ನಾನು ತರಕಾರಿ ಮಾರಕ್ಕೆ ಹೋಗ್ತಿದ್ದೆವೋ, ನಮ್ಮ ಅಕ್ಕನ ಹತ್ರ ಒಂದು ದಿವಸ 2 ರೂಪಾಯಿ ಕೇಳಿದೆ. ಯಾಕಂದ್ರೆ ನಮಗೆ 50 ರೂಪಾಯಿ 100 ರೂಪಾಯಿ ಅಷ್ಟೇ ಬರ್ತಿದ್ದು ದಿನಕ್ಕೆ. ಅವಾಗ ನಮ್ಮ ಅಕ್ಕ 2 ರೂಪಾಯಿ ಏನಕ್ಕೆ ಅಂತೇಳಿ ಕ್ವಶನ್ ಹಾಕ್ಬಿಟ್ಟು, ನಾನು ಒಂದು ಸೀತಾಫಲ ಹಣ್ಣು ತೊಗೋಬೇಕು, ನನಗೆ ಅದು ಬೇಕು ಅಂತಂದ್ಬಿಟ್ಟು ನಮ್ಮ ಅಕ್ಕ ಬೈದಿರಿ. 2 ರೂಪಾಯಿ ಕೊಟ್ಬಿಟ್ಟು ಸೀತಾಫಲ ಹಣ್ಣು ತೊಗೋತಾರಂತ. ಅದನ್ನು ಏನು ಮಾಡಿದ್ರು ಬಿಡಲಿಲ್ಲ. ಇಷ್ಟು ದಪ್ಪ ಕಾಯಿತ್ತು, ತೊಗೊಂಬಂದೆ. ಕಾಯಿನ ತಿಂದ್ಬಿಟ್ಟು ಅದರಲ್ಲಿ 19 ಬೀಜ ಇತ್ತು. 19 ಬೀಜನೂ ಅಗಿ ಹಾಕ್ಬಿಟ್ಟೆ, ಗಿಡಗಳು ಮಾಡಿಬಿಟ್ಟೆ. ಸೊ ಗಿಡ ಹಾಕಿಬಿಟ್ಟು 2004 ಗಿಡ ಹಾಕಿರೋದು. 2006 ನಾನು ಬೆಂಗಳೂರು ಬಂದಿರೋದು. 2006 ನಮ್ಮ ತೋಟದಲ್ಲಿ ಎಷ್ಟು ವೆರೈಟಿ ಫ್ರೂಟ್ಸ್ಗಳಂದರೆ ಸೀತಾಫಲ ಹಣ್ಣು, ಸೀಬೆಹಣ್ಣು, ಏನೇನೋ ಬಾಳೆಹಣ್ಣು ಎಲ್ಲ ಬಂದುಬಿಟ್ಟಿತ್ತು ಅವಾಗ. ಬಟ್ ನಾನು ಹಾಂ. ಸೊ ಅದು ಆದ ತಕ್ಷಣ ಬೆಂಗಳೂರಿಗೆ ಬಂದುಬಿಟ್ಟು ಮನೆ ಮೇಲೆ ಯಾಕೆ ಫ್ರೂಟ್ಸ್ ಗಿಡಗಳು ಬೆಳೆಯೋಕ್ಕಾಗಲ್ಲ ಅಂಥೇಳಿ ರಿಸರ್ಚ್ ಶುರು ಮಾಡಿಬಿಟ್ಟು, ಮುಂಚೆ ಏನಾಗ್ತಿತ್ತು ಅಂತಂದರೆ, ಈಗ ನೀವು ಒಂದು ನರ್ಸರಿಗೆ ಹೋಗ್ತೀರಾ, ಅವ್ರ ಹತ್ರ ಹಣ್ಣು ಇರುತ್ತೆ, ನಿಮ್ಮ ಹತ್ರ ತೊಗೊಂಬಂದ್ರೆ ಅದು ಹಣ್ಣು ಬರಲ್ಲ ಅಷ್ಟು ಮತ್ತೆ. ಹೌದು, ಕರೆಕ್ಟಾ? ಸೊ ಅದನ್ನು ಯಾಕೆ ಅಂತೇಳಿ ತುಂಬ ರಿಸರ್ಚ್ ಮಾಡಿ ಫೈನಲ್ ಆಗಿ ಈ ಗಿಡದಿಂದ ಇವತ್ತಿಗೆ ಒಂದು 5 ರಿಂದ 6 ವರ್ಷ ಈ ಗಿಡಕ್ಕೆ. 2ನೇ ವರ್ಷಕ್ಕಲ್ಲ 3ನೇ ವರ್ಷಕ್ಕೆ ಈ ಗಿಡದಿಂದ 25 kg ಫ್ರೂಟ್ಸ್ ಬಂದಿದೆ. ಯಾರು ನಂಬಲ್ಲ. ಇದು 25 kg ಫ್ರೂಟ್ಸ್. ಇದನ್ನ ಕೆಜಿ ಈಗ ಇದು ಆಕ್ಚುಲಿ ಬಂದ್ಬಿಟ್ಟು ಅಂಗಡಿಯಲ್ಲಿ ಅವ್ರು ಸೇಲ್ ಮಾಡೋದು 300 ರೂಪೀಸ್ kg. ಓಕೆ, 300. ಇದು ಆಕ್ಚುಲಿ ಸ್ಟಾರ್ ಫ್ರೂಟ್ಸ್ ಅಂತ ಕರೀತಾರೆ. ಇದು ತುಂಬಾ ಫ್ರೂಟ್ಸ್ ಬಿಡುತ್ತೆ.
ಸೊ ಇದನ್ನೆಲ್ಲ ಆಗ್ಬಿಟ್ಟು ನಾನು ಟೆರೆಸ್ ಗಾರ್ಡನ್ಗೆ ಅಂತೇಳಿ ಒಂದು ತೋಟ ಮಾಡಿದೆ, ಅದೇ ಹೇಳ್ದಲ್ಲ 120 ಲ್ಯಾಕ್ ಕ್ಲಾಸ್ ಮಾಡ್ಕೊಂಡು ಅಂತ. ಈ ಥರದ್ದು ಒಂದಿಷ್ಟು ಗಿಡಗಳು ಹಾಕಿದೆ, ಬೇರೆ ಬೇರೆ ಎಲ್ಲ ಥರನೂ ಗಿಡ ಹಾಕಿದೆ. ಬಟ್ ಲಾಸ್ಟಿಗೆ ಅದನ್ನು ಏನಾಯಿತು ಅಂದರೆ ಅದು ಹಾವುಗಳು, ಲೇಬರು, ಪ್ಲಸ್ ಇನ್ನೊಂದು ಏನೈತೆ, ಹುಲ್ಲು ಇರೋದ್ರಿಂದ ಹುಲ್ಲಿಗೆ ಔಷಧ ಹೊಡಿತೆ ಅಲ್ವಾ, ಸೊ ಅದು ಹೊಡೆದಾಗೆಲ್ಲ ಒಂಥರ ಗಿಡಗಳೆಲ್ಲ ಒಂದು ಸ್ವಲ್ಪ ವೀಕ್ ಅನ್ಸಕ್ಕೆ ಶುರು ಮಾಡ್ತು. ಸೊ ಹಾಗಾಗಿ ನಮ್ಮ ಮನೆ ಮೇಲೇ ಯಾಕೆ ಇದನ್ನೆಲ್ಲ ಫಸ್ಟ್ ಇವಾಗ ರಿಸರ್ಚ್ ಮಾಡ್ಬಾರ್ದು ಅಂತಂದ್ಬಿಟ್ಟು ಇದು ಬಂದು ವಾಟರ್ ಆಪಲ್. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ಲಿಚ್ಚಿ, ಈ ಕಡೆ ಮೂಸಂಬಿ, ಬನ್ನಿ ನಿಮ್ಮ ಸೀಬೆಹಣ್ಣದು ಒಂದು ಟೇಸ್ಟ್ ಕೊಡ್ತೀನಿ. ನಮ್ಮಲ್ಲಿ ಪ್ರತಿ ಟೈಮ್ಗೂ ಏನಾದರೂ ಒಂದು ಹಣ್ಣು ಬರ್ತಾನೆ ಇರುತ್ತೆ. ಸೊ ಇದು ಇವಾಗ ಬಂದಿದೆ, ನೀವೇ ಕಿತ್ಕೊಳ್ಳಿ. ತೆಗಿಬೋದಾ? ಆಗಿದೆಯಾ? ಆಗಿದೆ ಮಾಡಿ. ಸೊ ಇದು ಮನೆ ಮೇಲೆ ಗಿಡ ಹಾಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ, ಫಸ್ಟು ಒಂದು ನೇಚರ್ ಉಳಿಸ್ದಂಗೆ. ಓಕೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಲ್ಲ ಒಂದೊಂದು ಕಡೆ ಗುಂಪಾಗಿ ಹೋಗಿ ಗಿಡ ಹಾಕಿ ಬರ್ತಿರ್ತಾರೆ, ಅದು ಒಂದು ನೇಚರ್ ಗ್ರೂಪ್. ಅದು ಓಕೆ. ಗಿಡ ಒಂದು ದಿವಸ ಹಾಕಿ ಬರ್ತೇವೆ, ಬಟ್ ನಮ್ಮ ಗಿಡ ಬದುಕುತ್ತೋ ಹೋಗುತ್ತೋ ಅಂತ ನಮ್ಗೆ ಗೊತ್ತಾಗಲ್ಲ. ಎಸ್ ಸರ್. ಶೋಗೇನೋ ಹಾಕ್ಬಿಟ್ಟು ಬಂದ್ಬಿಡ್ತೇವೆ. ಬಟ್ ನೀವು ಮನೆ ಮೇಲೆ ಹಾಕಿದ್ರೆ ನಿಮ್ಮ ನೇಚರ್ ಉಳಿಯುತ್ತೆ, ಗ್ರೀನರಿ ಇಷ್ಟಪಡೋರಿಗೆ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತಲ್ವ ಅದು. ಅದ್ರ ಜೊತೆಗೆ ನಮ್ಗೆ ಹೆಲ್ತ್ಗೆ ಬೇಕಾದಿತ್ತು, ನೀವು ಇದು ಮನೇಲಿ ಕಿತ್ಬಿಟ್ಟು ಕೊಡ್ತೀನಿ, ಗಿಡದಲ್ಲಿ ನಮ್ಮಲ್ಲಿದೆ ಅಂತ ಗೊತ್ತಿಲ್ಲ, ನಾನು ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳ್ತೀನಿ, ನೀವು ನಂಬ್ತೀರಾ? ಅರ್ಥ ಆಗಲಿ. ಈಗ ನಾನು ಕೆಳಗಡೆ ನಿಮಗೆ ಮನೆಗೆ ಬಂದಾಗ ಕೊಡ್ತೀನಿ ಫ್ರೂಟ್ಸು, ನಾನು ಆರ್ಗ್ಯಾನಿಕ್ ಅಂತ ಹೇಳ್ತೀನಿ, ನೀವು ನಂಬ್ತೀರಾ? ನಂಬಲ್ಲ. ಸೊ ಇವಾಗ ಎಷ್ಟೊಂದು ಜನ ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆರ್ಗ್ಯಾನಿಕ್ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಕಣ್ಣು ಮುಂದ್ಗಡೆ ನಿಮ್ಮ ಗಿಡ ನೀವೇ ಬೆಳೆಸಿದಾಗ ಗೊತ್ತಾಗೋದು ಆರ್ಗ್ಯಾನಿಕ್ ಅಂತ, ಪ್ಯೂರ್ ಆರ್ಗ್ಯಾನಿಕ್ ಅಂತಂದ್ಬಿಟ್ಟು. ನಾನು ಇಲ್ಲಿ ಸೇಲ್ ಮಾಡೋಕ್ಕೆ ಬೆಳೆಸಲ್ಲ, ನಾನು ತಿನ್ನೋದಕ್ಕೋಸ್ಕರ ಬೆಳೆಸ್ತೀನಿ. ನಾನು ಯಾವುದೇ ಥರದ್ದು ಗೊಬ್ಬರನೂ ಹಾಕಲ್ಲ, ಅಂದರೆ ತಿಪ್ಪೆ ಗೊಬ್ಬರ ಹಾಕ್ತೀನಿ, ಹಸು ಗೊಬ್ಬರ ಹಾಕ್ತೀನಿ, ಈರೆ ಹಾಕಿದೆ, DAP ಹಾಕಿದೆ ಅಂತ ಯಾವುದು ಮಾಡಲ್ಲ. ಈ ಗಿಡದಲ್ಲಿ, ಇಷ್ಟು ದೊಡ್ಡ ಗಿಡದಲ್ಲಿ, ತೋಟದಲ್ಲಿ ಅಂದರೆ ನರ್ಸರಿ ಸಮಸ್ಯೆ ಆಗಲ್ಲ, ಏನಾಗಲ್ಲ. ಇಷ್ಟು ಸಾಕು, ಏನಪ್ಪ? ಸಾಕು, ಅಷ್ಟು ಸಾಕು. ಇವಾಗ ನೀವು ನಂಬೋದಿಲ್ಲ, ಇದರಲ್ಲಿ ಏನಿಲ್ಲ ಅಂದ್ರೆ ಒಂದು 20 kg ಫ್ರೂಟ್ಸ್ ಬಂದಿರ್ಬೋದೇನೋ. ಸೊ ಇದೇ kg ರೋಡ್ ಸೈಡಲ್ಲಿ ನೀವು ತಗೊಂಡ್ರೆ 20 kg ಅಂದರೆ ನಾನು ತಗೊಂಡಿದ್ದೀನಿ 150. ಹಾಂ, ಸೊ ರೋಡ್ ಸೈಡಲ್ಲಿ ಇರುತ್ತಲ್ವ, ಆರ್ಗ್ಯಾನಿಕ್ ಶಾಪ್ಗೆ ಹೋಗಿ 300 kgನಾದರೂ ಇದ್ದೇ ಇರುತ್ತೆ. ಇದನ್ನ 300 kg ಕೊಡ್ತೀರಾ, ಬಟ್ ನಿಮ್ಗೆ ಆರ್ಗ್ಯಾನಿಕ್ ಅಂತ ಹೆಂಗೆ ಹೇಳ್ತೀರಾ? ಅದು ಮತ್ತೆ ನೀವು ಬೆಳೆದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಸೊ ಇದನ್ನು ಪ್ಯೂರ್ ಆರ್ಗ್ಯಾನಿಕ್, ಇದು 1000 rupees kg ಕೊಟ್ರೂ ವ್ಯಾಲ್ಯೂ ಕಟ್ಟೋಕ್ಕಾಗಲ್ಲ. ಸೊ ಅಷ್ಟು ಡಿಫ್ರೆನ್ಸ್ ಬರುತ್ತೆ, ನಿಮ್ಗೆ ಟೇಸ್ಟಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಅಂಗಡಿಯಲ್ಲಿ ಏನು ಮಾಡ್ತಾರೆ, ಹಸಿ ಕಾಯಿನ ಇನ್ನೊಂದು ವಾರ ಹೋಗಬೇಕಾಗಿತ್ತಂದ್ರೂ ಕಿತ್ಕೊಂಬಂದು ಸೇಲ್ ಮಾಡ್ತಾರೆ. ಬಟ್ ನಿಮ್ಮಲ್ಲಿ ಹಾಗಲ್ಲ, ಇದು ಹಣ್ಣಾಗಿ ನಿಮಗೆ ಇವತ್ತು ಅರ್ಧ ಕಟ್ ಮಾಡ್ಕೊಂಡು ತಿಂತೀರಾ ಒಬ್ಬರೇ, ಅರ್ಧ ಗಿಡದಲ್ಲೇ ಬಿಡಿ, ನಾಳೆ ಅರ್ಧ ತಿನ್ಬೋದು. ಇವತ್ತು ನಿಮ್ಗೆ ಹಸಿಕಾಯಿ ತಿನ್ಬೇಕನ್ಸುತ್ತಾ, ನೀವು ಹಸಿಕಾಯಿ ತಿನ್ಬೋದು, ಹಣ್ಣು ಆದ ತಕ್ಷಣ ತಿನ್ಬೇಕನ್ಸುತ್ತಾ ಹಣ್ಣು ಅಂತ ತಿನ್ಬೋದು, ಆ ಥರ. ಸೊ ಮನೆ ಮೇಲೆ ನೀವು ಬೆಳೆಸಿದ್ರೆ, ಇಲ್ಲ ನಾವು ನೋಡಿ, ಇನ್ನೊಂದು ಅಲ್ಲೊಂದಿದೆ, ಇನ್ನೊಂದು ಆ ಕಡೆ ಬಂದಿದೆ. ಸೊ ಆಮೇಲೆ ಇಲ್ಲಿ ಪಕ್ಷಿಗಳು ಬರ್ತಿರ್ತವೆ, ಪಕ್ಷಿಗಳು ತಿಂತಿರ್ತವೆ. ಏನಂದ್ರೆ ಮನೆ ಮೇಲೆ ಏನ್ ಬೆಳೆಸ್ಬೇಕಂತಿದೀನಿ ಅಂತಂದ್ರೆ, ಹೋಗ್ತಾ ಮುಂದಿನ ದಿನಗಳಲ್ಲಿ ತುಂಬಾನೇ ಕೆಮಿಕಲ್ ಹೊಡಿತಾರೆ. ಯಾಕಂದ್ರೆ ನಾನು ಫಾರ್ಮಿಂಗ್ ಇಂದ ಬಂದಿರೋದ್ರಿಂದ ಊರಲ್ಲಿ ಪ್ರೊಮೋಗ್ರಾನೇಟ್ ನಿಮ್ಗೆ ಹೋಗಿ ನೋಡಿದ್ರೆ ದಿನಕ್ಕೆ 2 ಟೈಮ್ ಔಷಧಿ ಹೊಡಿತಿದ್ರು. ನೀವು ಅದನ್ನ ನೋಡಿದ್ರೆ ದಾಳಿಂಬೆ ಹಣ್ಣು ತಿನ್ನಲ್ಲ ನೀವು. ಇಲ್ಲಿ ನಾವು ಕಣ್ಣು ಮುಚ್ಕೊಂಡು ತಿಂತೇವೆ ಅಷ್ಟೇ, ಗೊತ್ತಿಲ್ಲ ಅಲ್ಲಿದು ಅಂತಂದ್ಬಿಟ್ಟು. ಯಾಕಂದ್ರೆ ಔಷಧಿ ಹೊಡಿಯೋದು ನೋಡಿದ್ರೆ ನೀವು ತಿಂತೀರಾ? ವೀಕ್ಷಕರೇ, ತುಂಬ ಒಳ್ಳೆ ಮಾತು ಹೇಳ್ತಿದ್ದಾರೆ. ಯಾವುದೇ ಹಣ್ಣುಗಳು ತಿಂದರೂ ಕೂಡ ಅದಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡಿರ್ತಾರೆ. ನಾವು ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಬಟ್ ಮನೆ ಮೇಲೆ ಇಲ್ಲಿ ಸೀಬೆ ಹಣ್ಣಿನ ಗಿಡ, ಸಪೋಟ, ಚಿಕ್ಕು ಇದೆ, ಸ್ಟಾರ್ ಫ್ರೂಟು, ಮ್ಯಾಂಗೋ, ಹಿಂಗೆಲ್ಲ ಇಲ್ಲೇ ಇದೆ. ಒಂದು ನಿಮ್ಮ 30-40 ಸೈಟಲ್ಲಿ ಅರ್ಧಕ್ಕಷ್ಟು ಒಂದು 300-400 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಹಣ್ಣುಗಳನ್ನ ನೀವೇ ಬೆಳ್ಕೋಬಹುದು. ಇದು ಒಂದು 20 kg ಕೊಟ್ಟಿದೆ ಅಂದ್ರಲ್ಲ, 20 kg ಅದು ಕೊಟ್ಟಿದೆ ಅಂತಂದ್ರೆ 2.5 ವರ್ಷ ಗಿಡ ಏನ್ ನಮ್ಗೇನಂತೆ, ನಾವೇನು ಡೈಲಿ ತಿಂತಿರ್ತೀವೇನು? ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ 2 ಗಿಡ ಹಾಕೊಂಡ್ರೆ ಆಯ್ತು, ಇಲ್ಲ 3 ಗಿಡ ಹಾಕೊಂಡ್ರೆ ಆಯ್ತು. ಇಲ್ಲ, ನಿಮ್ಗೆ ಪ್ರತಿ ಒಂದನ್ನು ಗಿಡ ಕಟಿಂಗ್ ಮಾಡದೆ ಇಟ್ರೆ ನಿಮಗೆ ವೀಕ್ಲಿ 10 ದಿವಸಕ್ಕೆ 1 ಫ್ರೂಟ್ಸ್ ಆದರೂ ಬರ್ತಾ ಇರುತ್ತೆ. ಇನ್ನೊಂದು ಏನಾಗಿದೆ ಅಂತಂದರೆ, ಇವು ನೋಡಿ, ತುಂಬ ಜನ ಕೆಮಿಕಲ್ ಹೊಡೆದಿರ್ತಾರೆ, ನೀರಲ್ಲಿ ವಾಶ್ ಮಾಡಬೇಕು ಅಂತ ಹೇಳ್ತಾರಲ್ವಾ. ಈಗ ಇದ್ರ ಮೇಲೆ ಕೆಮಿಕಲ್ಲು ಸ್ಪ್ರೇ ಮಾಡಿದ್ದೀನಿ. ಕೆಮಿಕಲ್ ಮೇಲೆ ಯಾವತ್ತೂ ಇರಲ್ಲ, ಅದು ಒಳಗಡೆ ಹೋಗೋದು, ಕಾಯಿ ಒಳಗಡೆ ಹೋಗೋದು. ಕಾಯಿ ಒಳಗಡೆ ಹೆಂಗೆ ಕ್ಲೀನ್ ಮಾಡ್ತೀರಾ ನೀವು? ಆಗಲ್ಲ. ತುಂಬ ಜನಕ್ಕೆ
ಯಾಕಂದ್ರೆ ನಾನು ಒಂದು ಫಾರ್ಮಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ, ನಾವೇ ಔಷಧ ಹೊಡಿತಿದ್ದೆವು, ಅದು ನಮ್ಗೆ ಗೊತ್ತಿರೋದ್ರಿಂದ ತುಂಬ ಜನಕ್ಕೆ ಸಿಟಿಯಲ್ಲಿರೋರಿಗೆ ಈ ಗಿಡ ಹಿಂಗಿರುತ್ತಂತ ಗೊತ್ತಿಲ್ಲ, ಈ ಗಿಡಕ್ಕೆ ಹಿಂಗೆ ಬೆಳೆಸ್ತಾರಂತ ಗೊತ್ತಿಲ್ಲ, ಈ ಥರ ಗಿಡಕ್ಕೆ ಔಷಧ ಹೊಡಿತಾರಂತ ಗೊತ್ತಿರಲ್ಲ. ತಿನ್ನಿ ಸರ್ ತಿನ್ನಿ. ಸೊ ನಾನು ಹೇಳ್ತಿರೋದೇನೆಂದರೆ, ಯಾವುದರಿಂದ ಯಾವಾಗ ಯಾವ ಕಾಯಿಲೆ ಬರ್ತೀವಿ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಮನೆ ಮೇಲೆ ಹಣ್ಣುಗಳು ತುಂಬ ಈಸಿಯಾಗಿ ಬೆಳೆಸ್ಬೋದು ಸರ್. ನಾನು 2 ಡೇಸ್ಗೊಮ್ಮೆ ನೀರು ಬಿಡ್ತೀನಿ, ಇಲ್ಲ 3 ಡೇಸ್ಗೊಮ್ಮೆ ಬಿಡ್ತೀನಿ. ನೀವು ಹೇಳಿದ್ರಿ ಊರಲ್ಲಿ ನಾನು 4 ತಲೆ ಗಿಡ ಹಾಕಿದ್ದೆ, 6ಕ್ಕೆ ಬಂದಾಗ ಅದು ದೊಡ್ಡದಾಗಿತ್ತು ಅಂತ. ಈಗ ಯಾರೋ ಪೇಷನ್ಸ್ ಇಲ್ಲ. ನೀವು ಟೆರೆಸ್ ಗಾರ್ಡನ್ದು ನಾನು ನೋಡಿದೆ ನಿಮ್ಮ ತೋಟಗಳನ್ನ, ನೀವು ಸೆಟ್ ಮಾಡಿಕೊಡ್ತೀರಾ? ಹೌದು, ನಾನು ಟೆರೆಸ್ ಗಾರ್ಡನ್ ಕಂಪ್ಲೀಟಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ನಾನೇ ಮಾಡ್ಕೊಡ್ತೀನಿ. ಯಾಕಂದರೆ ನನಗೆ ಇದರಲ್ಲಿ ತುಂಬ ಅಂದರೆ ತುಂಬ ಪ್ರೀತಿ. ನನಗೆ ಗಿಡ ಒಂದು ಹಸಿರು ಅಂತೇಳಿ ಬೆಳೆದ್ರೆ ಅದಕ್ಕಿಂತ ನನ್ನ ದೊಡ್ಡದು ಯಾವುದೂ ಇಲ್ಲ. ಪ್ರಾಜೆಕ್ಟಿಗೆ ಎಷ್ಟು ಖರ್ಚಾಗುತ್ತೆ? ಸೊ 30-40 ಜಾಗ ಅಂತ, ಅದೇ 300 ಸ್ಕ್ವೇರ್ ಫೀಟ್ ಅಂತ ಬೇಕಾಗುತ್ತೆ. ಬಟ್ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಲೈಫ್ ಟೈಮ್ ಅಟ್ಲೀಸ್ಟ್ ಒಂದು 10 ವರ್ಷ ನೀವು ಏನು ಮಾಡೋದು ಬೇಕಾಗಿಲ್ಲ. ಅಲ್ಲ ಅಂದಾಜು ಹೇಳೋದು? ಅಂದಾಜು ಅಂದರೆ ಒಂದು 50,000 ಆದರೂ ಆಗುತ್ತೆ ಸರ್. 50,000 ಮ್ಯಾಟ್ರಲ್ ಯಾಕೆ ಗೊತ್ತಾ? ಇದು 200 ರೂಪಾಯಿ ಕೆಜಿ, ಹಿಂಗೆ 20 ಕೆಜಿ ಅಂತ ನಿಮ್ಗೆ 4,000 ಹಣ್ಣುಗಳ ಲೆಕ್ಕ ಹಾಕೊಂಡ್ರೆ ನಿಮ್ಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಫ್ರೂಟ್ ನ ದುಡ್ಡು ಏನ್ ಬರುತ್ತೆ ಅದನ್ನ ಕೊಟ್ಟಂಗೆ ತಾನೆ. ಇಲ್ಲ, ಒಬ್ಬೊಬ್ರು ಏನ್ ಮಾಡ್ತಾರಂದ್ರೆ ಇವತ್ತು ಹಾಕ್ತಾರೆ, 3 ತಿಂಗಳು ಆದ ತಕ್ಷಣ ಮತ್ತೆ ಮಣ್ಣು ತೆಗಿಬೇಕಂತ ಹೇಳ್ತಾರೆ. ಆ ಥರದ್ದು ಅಲ್ಲೇ ಅಲ್ಲ. ಒನ್ಸ್ ನೀವು ಮಣ್ಣು ಹಾಕ್ಬಿಟ್ರೆ ಮುಟ್ಟಕ್ಕೆ ಆಗಲ್ಲ ಅದು. ಈಗ ಅದಕ್ಕೆ 6 ವರ್ಷ ಆಯ್ತಲ್ವಾ, ನಾನು ಮಣ್ಣು ತೆಗಿಯಕ್ಕಾಗಲ್ಲ ಗಿಡಕ್ಕೆ. ಬಟ್ ಬೇರೆಯವ್ರು ಏನ್ ಮಾಡ್ತಾರೆ, ದುಡ್ಡನ್ನ ಕಿತ್ಕೋಬೇಕು ಅಂತ ಮಣ್ಣು ತೆಗದೆ ಹಾಕದೆ ಹಂಗ ಅಲ್ಲೂ ಎಲ್ಲ ಹಾಳು ಮಾಡ್ತಾರೆ ಗಿಡ. ಒನ್ಸ್ ಅವ್ರು ಮಾಡ್ಬೇಕಂತಂದ್ಬಿಟ್ಟು ಒನ್ಸ್ ನೀವು ಫಿಲಪ್ ಮಾಡಿಬಿಟ್ರೆ 10 ವರ್ಷ ನೀವು ಏನು ಮಾಡೋದು ಬೇಕಿಲ್ಲ. ತೆಗೆದ್ರೆ ಟಾಪಲ್ಲಿ 1/2 ಫೀಟ್ ತಗೋಬೇಕಷ್ಟೇ. ಬಟ್ ನಿಮಗೆ 10ರಿಂದ 15 ವರ್ಷ ಈ ಕಾಯಿ ಬರುತ್ತೆ. ಜೇನು ಹುಳ ಇದೆ ಅಲ್ಲಿ, ಜೇನು ಸಾಕಿದ್ದೀರಿ? ಇದಕ್ಕೆ ಹಚ್ಚಲ್ಲ. ಸೊ ಇದು ಫ್ರೆಂಡ್ಲಿ ಇಲ್ಲಿಲ್ಲ. ಚಿಕ್ಕ ಹುಳ, ಚಿಕ್ಕ ಜೇನು ಅಂತ ಹೇಳ್ತೀವಲ್ಲ. ಸೊ ಇದನ್ನೇನು ಜೇನು ಇಟ್ಕೊಂಡಿದ್ದೀನಂದ್ರೆ ತುಂಬಾ ಏನೋ ಫ್ಲವರ್ ಬರುತ್ತೆ ಗಿಡದಲ್ಲೆಲ್ಲ. ಈಗ ನೋಡಿ ಅಲ್ಲಿ ಫ್ಲವರ್ ಎಲ್ಲ ಬಂದಿದೆ. ಈಗ ನಾವು ಅಂಗಡಿಯಲ್ಲಿ ತಗೊಳ್ತೇವೆ, ಅದು ಪ್ಯೂರ್ ಜೇನ್ ಅಂತ ಹೆಂಗ್ ನಂಬ್ತೀರ? ಮತ್ತೆ ನಂಬಕ್ಕಾಗಲ್ಲ. ಈಗ ಇಲ್ಲಿಂದ ತಗೊಂಡ್ಬಿಟ್ರೆ ಸರ್, ನನಗೆ ಕೆಲವರು ಸುಮ್ನೆ ಹೆಸರು ಇಟ್ಕೋತಾರೆ ಸರ್. ಮೇಕ್ ಯುವರ್ ಓನ್ ಕ್ರಿಯೇಷನ್ ಇದಕ್ಕೆ ನಿಮ್ಮ ಚಾನಲ್, ಮತ್ತೆ ನೀವು ಇದಕ್ಕೆ ಅರ್ಥಪೂರ್ಣವಾಗಿ ಬದುಕ್ತಿದ್ದೀರಿ. ಥ್ಯಾಂಕ್ ಯು. ಆಮೇಲೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸಪೋರ್ಟ್ ಈಗ ನೀವು ಹಣ್ಣಾಗೋರ್ಗು ಮುಟ್ಟಲ್ಲ ಅದನ್ನ. ಈಗ ಈ ಕಾಯಿ ಸೈಜ್ ಬಂದಿದೆಯಲ್ಲ, ತುಂಬಾ ಜನ ಏನ್ ಮಾಡ್ತಾರೆ, ಕಿತ್ಬಿಡ್ತಾರ. ಕಿತ್ಬಿಟ್ಟು ಹಣ್ಣು ಹಾಕಿ ಕೆಮಿಕಲ್, ಇಲ್ಲಿ ನಾರ್ಮಲ್ ಆಗಿ ನಾವು ಹಣ್ಣು ಹಾಕೋದು ಬೇರೆ, ಸೆಲ್ ಮಾಡೋರು ಹಂಗೆ ಮಾಡಲ್ಲ. ಇದಕ್ಕೆ ಏನೋ ಕೆಮಿಕಲ್ ಹಾಕಿ ಅವ್ರು ಹಣ್ಣು ಮಾಡ್ತಾರೆ. ನೀವು ಈಗ ಈ ಕಾಯಿ ಯಾವಾಗ ಹಣ್ಣಾಗ್ಬೋದು ಅಂತೀರಾ? ರಫ್ ಆಗಿ ನಿಮ್ಮ ಐಡಿಯಾ ಏನಾದರೂ ಇದೆಯಾ? ನಂಗೆ ಐಡಿಯಾ ಇಲ್ಲ. ನಾನು 1 ತಿಂಗಳ ಹಿಂದೆನೇ ಅನ್ಕೊಳ್ತಿದ್ದೀನಿ ಇವತ್ತು ಹಣ್ಣಾಗುತ್ತೆ. 1 ತಿಂಗಳ ಹಿಂದೆ ಅನ್ಕೊಂಡಿದ್ದೀನಿ. ಇನ್ನೂ ಹಣ್ಣಾಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಒಂದು 10-15 ಡೇಸು ಇಲ್ಲ 1 ತಿಂಗಳು ಅನ್ಕೊಳ್ಳಿ. ಸೊ ಈ ಕಾಯಿ ಸೈಜ್ ಬಂದ ತಕ್ಷಣ ಏನು ಮಾಡ್ತಾರೆ, ಕಿತ್ಬಿಟ್ಟು ಹಣ್ಣಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ. ಫೈನಲ್ ಆಗಿ ತಿನ್ನೋದು ಯಾರು? ನಾವೇ, ಕಸ್ಟಮರ್. ಅವ್ರು ತಿನ್ನಲ್ಲ. ಸೊ ನಾವು ದುಡ್ಡು ಕೊಟ್ಟು ತೊಗೊಂಬರೋದಲ್ದೇ ತಿನ್ಕೊಂಡು ರೋಗ ಬರ್ಸ್ಕೊಳ್ಳೋದು ಹೆಂಗೆ ಅಂತ. ಸೊ ಮನೆ ಮೇಲೆ ಮಾಡಿದ್ರೆ ಇದರಲ್ಲಿ ಒಂದು ಇದೇ ಫಸ್ಟ್ ಟೈಮ್ ಫ್ರೂಟ್ಸ್ ಬಂದಿದೆ. ಒಂದು 18-19 ಕಾಯಿ ಬಂದಿದೆ. ಒಂದು ಅನ್ಕೊಳ್ಳಿ ಒಂದು 2 kg ಕಾಯಿ ಬಂದಿದೆ. ಸೊ ಇವಾಗ ನೀವು ಗಿಡದಲ್ಲೇ ಹಣ್ಣಾಗಿರೋ ಟೇಸ್ಟು ನಿಮಗೆ ಡಿಫ್ರೆಂಟ್ ಆಗಿರುತ್ತೆ. ಅಂಗಡಿಯಲ್ಲಿ ತೊಗೊಂಬಂದಿರೋದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆರ್ಗ್ಯಾನಿಕ್ ಅಂದರೆ ಕಾಯಿನ ಬಾಡೋಗುತ್ತೆ, ಕೆಮಿಕಲ್ ಹಾಕಿರೋದು ಕೊಳೆಯೋಕ್ಕೆ ಶುರು ಮಾಡುತ್ತೆ. ಸೊ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಣ್ಣಾದ್ಮೇಲೆ ಬಾಡುತ್ತಲ್ಲ ಅದು? ಹೌದು, ನೀರು ಅಂಟ್ಕೊಳಕ್ಕೆ ಶುರು ಮಾಡಿ ಸ್ಕಿನ್ ಎಲ್ಲ ಇದು ಆಗುತ್ತದು. ಕೆಮಿಕಲ್ ಹಾಕಿರೋದು ಫಂಗಸ್ ಬರೋದು, ಕೊಳೆಯೋಕ್ಕೆಲ್ಲ ಶುರು ಮಾಡುತ್ತೆ. ಆಮೇಲೆ ಇವಾಗ ನೀವು ಇದು ಅಂಗಡಿಯಿಂದ ತೊಗೊಂಬರ್ತೀರ ಅಂತ ತಿಳ್ಕೊಳ್ಳೋಣ. ಕಿತ್ತಾರ, ಬಕೆಟಲ್ಲಿ ಹಾಕ್ತಾರೆ, ಅಲ್ಲಿಂದ ಪ್ಯಾಕಿಂಗ್ ಮಾಡ್ತಾರೆ, ಅಲ್ಲಿಂದ ಎಷ್ಟೋ ಕಿಲೋಮೀಟರ್ಸ್ ವೆಹಿಕಲ್ಸಲ್ಲಿ ಬಂದು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಏನೋ ಮಾಡ್ತಾರೆ. ಎಲ್ಲ ಬಡ್ದು ನಿಮ್ಗೆ ಹೆಂಗಾಗಿರುತ್ತೆ ಅಂದರೆ ಓಪನ್ ಮಾಡಿದ್ರೆ ನೀರು ಬಿಡುತ್ತದು. ಇದನ್ನು ಒಂದು ಡ್ರಾಪು ಕೂಡ ನಿಮ್ಗೆ ನೀರು ಬರೋದಿಲ್ಲ ಹಂಗೆ ಅಷ್ಟು. ಯಾಕಂದರೆ ನಾನು ಇಷ್ಟು ಹೇಳ್ತೀನಿ ಅಂತಂದರೆ ಇದು ಹೋಗ್ತಾ ಟೆರೆಸ್ ಗಾರ್ಡನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಂದರೆ, ತುಂಬ ಜನ ಆ್ಯಕ್ಚುಲಿ ಇವಾಗ ಖಾಲಿ ಜಾಗ ಬಿಟ್ಟಿದ್ದಾರೆ. ಇದನ್ನು ಖಾಲಿ ಜಾಗ ಇತ್ತು ನಾನು ಮುಂಚೆ ಬಂದಾಗ ಇಟ್ಕೊಂಡು. ನಮ್ಮ ಓನರ್ಗೆ ನಾನು ಈ ಥರ ಇಟ್ಕೊಳ್ತೀನಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಇಷ್ಟ ಆಯಿತು. ನಾವು ಅವ್ರು ಅಲೌಡ್ ಮಾಡಿಕ್ಕಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಅದು. ಸೊ ಅವ್ರಿಗೆ ಒಂಥರ ಖುಷಿ. ಈಗ ಅವ್ರು ಬಂದರೆ 1-2 ಫ್ರೂಟ್ಸ್ ಅವ್ರು ತಿಂತಾರೆ.
ಸೊ ಹೀಗಾಗಿ ಬಟ್ ನಾನು ಹೇಳೋದೇನಂತಂದರೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮನೆ ಮೇಲೆ ಫ್ರೂಟ್ಸ್ ಗಿಡಗಳು ಬೆಳ್ಕೊಂಡ್ರೆ ಅದು ಅವ್ರಿಗೆ ತುಂಬಾ ಒಳ್ಳೇದು ಹೇಳ್ಬೇಕಂದ್ರೆ ಖಾಲಿ ಜಾಗ ಬಿಡೋಕ್ಕಿಂತಲೂ ಅವ್ರ ಟೆರೆಸ್ ಮೇಲೇ ಒಂದು ತೋಟ ಈಗ ನಾನು ಬಟ್ ಈಗ ನೀವು ಸೆಟ್ ಮಾಡಿಕೊಟ್ರೆ ಹಣ್ಣು ಬಿಡೋಕೆ ಒಂದು 6 ತಿಂಗಳು ವರ್ಷ ಬೇಕಾ? 1 ವರ್ಷ ಅನ್ಕೊಳ್ಳಿ. ಯಾಕಂದರೆ ಇಲ್ಲ ಡಿಫ್ರೆನ್ಸ್ ಅದು. ಈಗ ರೆಡಿ ಟು ಫ್ರೂಟ್ಸ್ ಪ್ಲಾಂಟ್ ಅಂತಲೇ ನಾನು ಮಾಡಿದ್ದೆ ತೋಟದಲ್ಲಿ. ನಿಮಗೆ ನಂಬೋದಿಲ್ಲ, ಬ್ಯಾಗಲ್ಲೇ ಎಷ್ಟೊಂದು kg ಫ್ರೂಟ್ಸ್ ಬಂದಿತ್ತು. ಅದು ನಂದು ಏನೋ ಒಂದು ರೀಸನಿಂದ ಎಲ್ಲ ಈಗ ಹಂಗೆ ಬಿಟ್ಟಿದ್ದೀರಾ? ಯಾರು ನೋಡ್ಕೋತಿಲ್ಲ ಅದನ್ನ? ಇಲ್ಲ ಎಲ್ಲ ತೋಟನೇ ಬಿಟ್ಟಾಯ್ತು. ಇದು ನಿಮ್ಗೆ ಯಾವ ನರ್ಸರಿಯಲ್ಲಿ ಕೂಡ ಈಗ ಯಾರು ನೋಡ್ತಿದಾರೆ ಅದನ್ನ? ಯಾರು ನೋಡ್ತಿಲ್ಲ? ಇಲ್ಲ ಬಿಟ್ಟಾಯ್ತು ಸರ್, 6-7 ತಿಂಗಳಿಂದಾನೇ ಬಿಟ್ಬಿಟ್ಟೆ ನಾನು. ಫ್ರೀಯಾಗಿ ಅವ್ರ ಓನರ್ ಇಟ್ಕೊಂಡು ಎಲ್ಲ ಫ್ರೀಯಾಗಿ 1400 ಗಿಡ, ಅದರಲ್ಲಿ 100 ಗಿಡ ಸೇಲ್ ಮಾಡಿದೆ. 1300 ಗಿಡ ಫ್ರೀಯಾಗಿ ಯಾರಾದರೂ ಎತ್ಕೊಂಡು ಹೋಗಿ ಗಿಡ ಬದುಕಿದ್ರೆ ಸಾಕು ಅಂತೇಳಿ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ ನಾನು. ಸೊ ಹಾವುಗಳ ಕಾಟದಿಂದ ಆಮೇಲೆ ನಿಮ್ಮ ಲೇಬರ್ದೊಂದು ಇದಾಯಿತು. ಆಮೇಲೆ ಮೇನ್ ಭಯ ಬಂದಿದ್ದೆ ಹೌದು, ನಾವೆಲ್ಲ ಯಾಕಂದ್ರೆ ಕೆಲಸದವ್ರು ಯಾರೂ ಎಂಟ್ರಿ ಹೊಡೆಯೋಕ್ಕೆ ರೆಡಿ ಇಲ್ಲ ತೋಟದಲ್ಲಿ. ಈ ಕೆಲಸದವ್ರು ರೆಡಿ ಆದ್ರೂ ಕೂಡ ಏನೇ ಕಚ್ಚಿದ್ರು ನಾನೇ ಪೇ ಮಾಡಬೇಕದು, ಯಾಕಂದ್ರೆ ನಂದೇ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಒಬ್ರಿಗೆ ಆಲ್ರೆಡಿ ಕಚ್ಚಿ ರಿಕವರ್ ಆಗಿದ್ದಕ್ಕೆ ನಾನು ಬಚಾವದೆ. ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ನೋಡಿ ಯಾವ ಥರ ಅಂದರೆ ನಮ್ಮ ಮೇಲೇ ಇದು ಅಲ್ವ ಅದು. ಮತ್ತು ಸೊ ಹಂಗಾಗಿ ಬೇಡ ಅಂಥೇಳಿ ಬಿಟ್ಟೆ. ಬಟ್ ನಾನಿವಾಗ ಮಾಡ್ತಿರೋದೇನೆಂದರೆ ಟೆರೆಸ್ ಮೇಲೆ ಈ ಥರ ಈ ಡ್ರಮ್ ಹಾಕಲ್ಲ, ಇದು ನಂದು ಎಲ್ಲ ಟ್ರಯಲ್ ಡ್ರಮ್ಮು. ಇದನ್ನು ಬ್ರೇಕ್ ಆಗಿಬಿಡುತ್ತೆ, ಇದು ವಾಟರ್ ಡ್ರಮ್ ಆ್ಯಕ್ಚುಲಿ. ನಾನು ಇವಾಗ ಮಾಡಿಕೊಡ್ಬೇಕಂದ್ರೆ ಆಯಿಲ್ ಡ್ರಮ್ ಬರುತ್ತೆ 200 ಲೀಟ್ರದ್ದು, ಅದರಲ್ಲಿ 50 ಲೀಟ್ರ್ ಅಷ್ಟು ಕಟ್ ಮಾಡಿಬಿಟ್ಟು 150 ಲೀಟ್ರಲ್ಲಿ ಹಾಕಿದ್ರೆ ಅದು 10 ವರ್ಷದ ಗ್ಯಾರಂಟಿ ಕೂಡ ಕೊಡ್ತೀನಿ ಡ್ರಮ್ಗೆ. ಆಮೇಲೆ ಮಣ್ಣು ಬೇರೆಯವ್ರ ಥರ 6 ತಿಂಗಳ 3 ತಿಂಗಳ ಆದ ತಕ್ಷಣ ತೆಗಿಯೋದು ಏನು ಬೇಕಿಲ್ಲ, ಒನ್ಸ್ ಹಾಕಿಬಿಟ್ರೆ ಫಿನಿಶು. ಇಲ್ಲ, ಈ ರಿಲೇಟೆಡ್ ರಾಜಾರಾಮ್ ಪಾಲಿಮರ್ಸ್ ಅಂತ ನಾನು ಉಡುಪಿನಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಕುಂದಾಪುರದಲ್ಲಿ. ಇದಕ್ಕೆ ಟೆರೆಸ್ ಗಾರ್ಡನ್ಗೆ ಅಂತಾನೆ ಒಂದಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಓಕೆ, ಅದನ್ನು ಬೇಕಾದ್ರೆ ನಿಮ್ಗೆ ಕಳಿಸಿ, ನಿಮ್ಗೆ ಇನ್ನೂ ಅನುಕೂಲ ಆಗ್ಬೋದು. ಕಟ್ ಮಾಡೋಕ್ಕಿಂತ ಅದಕ್ಕೆ ರೆಡಿ ಆಗ್ಬರ್ತೀನಿ ನಾನು. ಓಕೆ, ಇನ್ನೂ ಚೆನ್ನಾಗಿದೆ. ಬಟ್ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ರು ನೋಡಿ, ನೀವು ಹೇಳಿದ್ರಲ್ಲ ಇದು ಹೇಳಿದ್ರೆ ನಿಮಗೆ ಇವಾಗ ವಿಚಿತ್ರ ಅನಿಸುತ್ತೆ. ದೊಡ್ಡ ಮನೆ ಇರುತ್ತಾರೆ, ತುಂಬ ಲುಕ್ ಚೆನ್ನಾಗಿ ಬರಬೇಕು ಅಂತ 5,000 10,000 20,000 ಕೊಟ್ಬಿಟ್ಟು ಪಾಟ್ ತೊಗೊಂಬರ್ತಾರೆ. ಬಟ್ ಪಾಟ್ಗಾಗಿ ಗಿಡ ಬೆಳೆಯಲ್ಲ. ಗಿಡಕ್ಕೆ ಏನು ಹಾಕಬೇಕು ಅನ್ನೋದು ಅದನ್ನು ಫಸ್ಟ್ ತಿಳ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ. ಪಾಟ್ ಚೆನ್ನಾಗಿದ್ರೆ ಬರಲ್ಲ. ತುಂಬ ಜನ ಎಲ್ಲರೂ ಮಾಡ್ತಿರೋದಂಗೆ, ನಾವು ದುಡ್ಡಿದೆ ಅಂಥೇಳಿ ಹೋಗ್ಬಿಟ್ಟು ಪಾಟ್ ಚೆನ್ನಾಗಿ ಬಂದರೆ ಗಿಡ ಚೆನ್ನಾಗಿ ಬರಲ್ಲ. ಎಷ್ಟೊಂದು ಜನ ನನ್ನ ಮನೆ ನೋಡಿಬಿಟ್ಟು ಈ ಹೆಂಗೆ ಬೆಳೆಸಿದೆ ಅಂತ ಕೇಳ್ತಾರೆ. ಬಟ್ ಅದನ್ನು ಪಾಟ್ಗೆ ದುಡ್ಡು ಹಾಕೋರಂತ ಬರಲ್ಲ. ನನಗದಕ್ಕೆ ಏನು ಫುಡ್ ಬೇಕು, ಗೊಬ್ಬರ ಎಷ್ಟು ಬೇಕು, ಯಾಕಂದರೆ ಇದ್ರ ಒಳಗಡೆ ನಾನು ತೆಗಿಯೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಫಸ್ಟ್ ಟೈಮಿಗೆ ಕೊಡಬೇಕು 60 to 70% ನಾನು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಆಮೇಲೆ ಇದು ಕೋಕೋಪಿಟ್ ಆಗಿರ್ಬೋದು, ಆಮೇಲೆ ಮಣ್ಣಾಗಿರ್ಬೋದು, ಎಲ್ಲ ಸೇರಿ ಮಣ್ಣು ಬಂದು 30% ಅಷ್ಟೇ ಇರೋದು. ಯಾಕಂದರೆ ಇದನ್ನು ನೀವು ಏನು ಮಾಡಿದ್ರೂ ತೆಗಿಯಕ್ಕೆ ಹೋಗಲಿ, ಇಷ್ಟು ಗಂಟೆ ತೆಗಿಬೋದು ನೀವು, ಇಲ್ಲಿಂದೆಲ್ಲ ಹೆಂಗೆ ತೆಗಿಯಲ್ಲ, ಆಗಲ್ಲ. ಅದಕ್ಕೆ ನಾನು 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರ ಇದು. ಸೊ 1 ಟೈಮ್ ಮಾಡಿದ್ರೆ 10 ಇಯರ್ಸ್ ಅವ್ರಿಗೆ ಫ್ರೂಟ್ಸ್. ಎಷ್ಟು ವರ್ಷದವರೆಗೆ ಅದನ್ನ ನಾವು ಇದು ಮಾಡ್ಕೋಬೋದು? 10 to 15 ವರ್ಷ ಅನ್ಕೋ. ಆಮೇಲೆ ತೆಗಿಬೇಕಾಗುತ್ತೆ. ಆಮೇಲೆ ದೊಡ್ಡದಾಗಂದ್ರೆ ಇಲ್ಲ, ದೊಡ್ಡದಂತಲ್ಲ, ಒಂದು ಗಿಡದ ಏಜ್ ಅಂತ ಮುಗಿಯಕ್ಕೆ ಬಂದುಬಿಡ್ತಂದ್ರೆ ನಿಮ್ಗದು ಇಲ್ಲೆಲ್ಲ ಒಣಗೋಕೆ ಶುರು ಮಾಡುತ್ತೆ, ಎಲ್ಲೋ ಒಂದು ಟೊಂಗೆ ಇರುತ್ತೆ. ಬಟ್ ತೆಗೆದುಬಿಟ್ಟು ರೀಪಾಟಿಂಗ್ ಮಾಡಬೇಕಷ್ಟೇ. ಸೊ ನಾನಿವಾಗ ನಂದು ಗಿಡ ಬಂದ್ಬಿಟ್ಟು ಏನಂದ್ರೆ ರೆಡಿ ಟು ಫ್ರೂಟ್ಸ್ ಪ್ಲಾಂಟು. ಅಂದರೆ ನಂದು ವಾಟರ್ ಆ್ಯಪಲ್ ನೀವು ಗಿಡ ನೋಡಿದ್ರಲ್ಲ, ನಾನು ಬೆಳೆಸಿದ ತೋಟದಲ್ಲಿ ಇಷ್ಟಿಷ್ಟು ದೊಡ್ಡ ಗಿಡ ಇತ್ತು. ನಾನು ಅದಕ್ಕೆ 3,000ದಿಂದ 5,000 ಅಂತ ಕೊಡ್ತಿದ್ದೆ. ಇವಾಗ ಅದಕ್ಕೊಬ್ಬೊಬ್ರು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳೋಣ. ನಾನು ಇವಾಗ ಏನು ಮಾಡ್ತೀನಿ, ಅವರಿಗೆ ಚಿಕ್ಕ ಗಿಡನೇ ಹಾಕ್ತೀನಿ, ಅವ್ರು 1 ವರ್ಷ ಬೆಳೆಸ್ಬೇಕಷ್ಟೆ. ನಮಗೆ ಪೇಷನ್ಸ್ ಇಲ್ಲ ಅಂದರೆ ಮಾತ್ರ ದೊಡ್ಡ ಗಿಡಗಳು ಅವ್ರು ತಗೋಬೇಕಾಗುತ್ತೆ. ಹೌದು. ಸೊ ನಮ್ಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಚಿಕ್ಕ ಗಿಡ ನೀವೇ ನೀರು ಹಾಕಿ ಬೆಳೆಸಿದ್ರೆ ತುಂಬ ಖುಷಿ ಕೊಡುತ್ತೆ. ಏನೊಂದು ವರ್ಷ ಲೇಟ್ ಆಗ್ಬೋದು ಅಷ್ಟೇ. ಚಿಕ್ಕ ಗಿಡ ಅಂದರೆ ಒಂದು 200 ರೂಪಾಯಿ 200 ಸಿಗುತ್ತೆ. ಬಟ್ ನಾನಲ್ಲಿ 2 ವರ್ಷ ಹಾಕ್ಬಿಟ್ಟು ಬೆಳೆಸ್ಬೇಕಂದ್ರೆ ನನಗೆ ಅದು ಕಾಸ್ಟ್ ಜಾಸ್ತಿ ಬರುತ್ತೆ. ಆಮೇಲೆ ನಾವು ಗೊಬ್ಬರ ಹಾಕಬೇಕು. ಹಾಗಾಗಿ ಆಮೇಲೆ ರೆಡಿ ಟು ಫ್ರೂಟ್ಸ್ ಪ್ಲ್ಯಾಂಟು ಗಿಡದಲ್ಲೇ ನಿಮ್ಗೆ 2-3 kg ಫ್ರೂಟ್ಸ್ ನಿಮ್ಗೆ ಎಲ್ಲಿ ಸಿಗಲ್ಲ, ಯಾವ ನರ್ಸರಿಯಲ್ಲೂ ಸಿಗಲ್ಲ. ಬಟ್ ನಿಮ್ಮಲ್ಲಿ ಅಲ್ಲ ಸಿಗ್ತಿತ್ತು, ಇವಾಗ ನಾನು ಅದೆಲ್ಲ ಇತ್ತಲ್ಲ. ಸೊ ನಂದು ತೋಟದಲ್ಲೇ ಈ ಥರ ಎಲ್ಲ ಗಿಡಗಳು ಬಂದಿತ್ತು, ಗಿಡದಲ್ಲೇ ಇಷ್ಟೆಲ್ಲ ಕಾಯಿ ಎಲ್ಲ ಬಂದಿತ್ತು. ಹಾಗಾಗಿ ಬಟ್ ಅದೇ ಇವಾಗ ನಾನು ಮಾಡ್ತಿರೋದು ಏನಂತಂದರೆ ಟೆರೆಸ್ ಮೇಲೆ ಕಂಪ್ಲೀಟ್ ಆಗಿ ಸೆಟಪ್ಪು. ಬಟ್ ಒಂದು 50,000ಕ್ಕೆ ಒಂದು 6 ಡ್ರಮ್ ಹಾಕ್ಕೋಬೋದು. ಅಂದರೆ 6 ಡ್ರಮ್ಮಲ್ಲಿ 1 ಡ್ರಮ್ಮಲ್ಲಿ 2 ಗಿಡ ಹಾಕ್ಬೋದು. ಈಗ ಚಿಕ್ಕು ಇದೆಯಲ್ಲ, ಇದು ರೌಂಡ್ ಚಿಕ್ಕು,
ಇದರಲ್ಲಿ ಒಂದು ಉದ್ದು ಚಿಕ್ಕು ಇತ್ತು. ಈ ಗಿಡ ಬಂದ್ಬಿಟ್ಟು ಏನಾಯ್ತು, ಒಂದು ದಿವಸ ನಾನು ಓವರ್ ವಾಟರ್ ಆದಾಗ ಅದನ್ನ ಬ್ಲಾಕ್ ಆಗಿಬಿಟ್ಟು ಅದು ಗಿಡ ಸತ್ತೋಯ್ತು. ಸೊ ಇವಾಗ ಇದು ನಂದು ಹೇಳಿದ್ದು ರಿಸರ್ಚು. ನಾನು ಬೇರೆಯವ್ರಿಗೆಲ್ಲ ಮಾಡಿಕೊಟ್ರೆ ಏನು ಮಾಡ್ತೀನಿ ಅಂದರೆ, ಇದಕ್ಕೆ ನಾನು ಮ್ಯಾನ್ಯಲ್ ಆಗಿ ನೀರು ಹಾಕೋದು ಬಕೆಟಿಂದ. ಓಕೆ, ಸೊ ನಾನು ಬೇರೆಯವ್ರು ಮಾಡಿಕೊಡ್ಬೇಕಂದ್ರೆ ಅವರು ಸಿಂಟೆಕ್ಸ್ಗೆ 2 ಡೇಸ್ಗೆ 3 ಡೇಸ್ಗೆ ಅಂತ ನೀರು ಹಾಕ್ತಾರೆ, ಯಾಕಂದ್ರೆ ಎಲ್ಲರಿಗೂ ಬಂದು ನೀರು ಹಾಕೋಕ್ಕಾಗಲ್ಲ. ಸೊ ಆಟೋಮೆಟಿಕ್ಕಾಗಿ ನೀರು ಹೋಗುತ್ತೆ ಅವಾಗ. ಆಮೇಲೆ ಇದನ್ನ ಸೈಜ್ ಬಂದುಬಿಟ್ಟು ನಾನು ಕಡಿಮೆ ಇಟ್ಟಿದ್ದೀನಿ. ಸೊ ಅವ್ರಿಗೆ ಏನು ಮಾಡ್ತೀನಿ, ಅದು ದೊಡ್ಡದಾಗಿ ಓಪನ್ ಮಾಡಿ ಕೊಟ್ಬಿಡ್ತೀನಿ. ಎಷ್ಟೇ ಒಳಗಡೆ ವಾಟ್ರ್ ಹೋದರೂ ಆಚೆ ಕಡೆ ಬರಬೇಕು. ಸೊ ಆ ಮೆಥಡಿಂದ ಮಾಡ್ತಿರೋದು. ಅಂದರೆ ಹೇಳ್ಬೇಕಂದ್ರೆ ಅವ್ರಿಗೆ ಏನು ಮೇಂಟೆನೆನ್ಸ್ ಇರಲ್ಲ, ಬರಬೇಕು, ಫ್ರೂಟ್ಸ್ ತಿನ್ನಬೇಕು, ಇಲ್ಲ ಅದಕ್ಕೆ ಏನೋ ರೋಗ ಬಂದಿದೆ ಅಂದರೆ ಕಾಲ್ ಮಾಡಿ ಹೇಳಿದ್ರೆ ಅದಕ್ಕೊಂದು ಏನೋ ಒಂದು ಆರ್ಗ್ಯಾನಿಕ್ ಔಷಧಿನೋ ಏನೋ ಒಂದು ಹೊಡೆದು ಇದು ಮಾಡಬೇಕಾಗ್ತದೆ. ಎಸ್, ಭಾಳ ಖುಷಿ ಆಯಿತು. ಮೇಕ್ ಯುವರ್ ಓನ್ ಕ್ರಿಯೇಷನ್, ಬರೀ ಕಂಟೆಂಟ್ ಕ್ರಿಯೇಟ್ ಮಾಡೋದಲ್ಲ, ತೋಟ ಕ್ರಿಯೇಟ್ ಮಾಡಿದ್ದಾರೆ. ಟೆರೆಸ್ ಗಾರ್ಡನ್ ಇಲ್ಲಿ ಇನ್ನೇ ಈ ಕಾರ್ನರ್ ಏನೋ ರಂಗೈತೆ ಬಾವುಲಾಸ. ಇಲ್ಲಿ ನೋಡಿ ಸ್ಟ್ರಾಬೆರಿ ಮನೆ ನಾನು ತುಂಬಾ ಕಿತ್ಕೊಂಡಿದ್ದೀನಿ, ಇವಾಗ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟ್ರಾಬೆರಿ ಇಲ್ಲ 2 ಆಗಿದೆ. ಇದನ್ನ ಒಂದು ಹಾಕ್ಬಿಟ್ರೆ, ನಾನು ಆಕ್ಚುಲಿ ಒಂದು ಹಾಕಿರೋದು, ಮುಂಚೆ ಎಲ್ಲ ಜಾಸ್ತಿ ಹಾಕಿದೆ, ನಮ್ ನೀರ್ ಇಶ್ಯೂ ಆಗ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟೆ ಅದು. ಸೊ ಒಂದನ್ನ ನೀವು ಹಾಕ್ಬಿಟ್ರೆ, ಅಂದ್ರೆ ಈ ತರ ಒಂದು 10 ಪಾಟ್ ಹಾಕ್ಬಿಟ್ರೆ ನೀವು ಎಷ್ಟು ಸ್ಟ್ರಾಬೆರಿ ಸಿಗ್ಬೋದು ಅಂತೀರಾ? ದಿನಾಲು ತಿನ್ನಕ್ ಸ್ಟ್ರಾಬೆರಿ ಸಿಗುತ್ತೆ. ಮೊನ್ನೆನೆ 3 ಕಿತ್ಕೊಂಡಿದೀನಿ, ಇವಾಗ ಮತ್ತೆ 2 ಇಲ್ಲಿ ಬರ್ತಿದೆ. ಅದು ಆದ ತಕ್ಷಣ ಮತ್ತೆ 2 ಅಲ್ಲಿ ಬರ್ತಿದೆ, ಕೆಳಗಡೆ ಬರ್ತಾ ಇದೆ, ಮತ್ತೆ ಅಲ್ಲಿ ಫ್ಲವರಿಂಗ್ ಅಲ್ಲಿ ಬರುತ್ತೆ. ಈ ತರ ನಿಮ್ಗೆ ಬರ್ತಾನೆ. ಇಲ್ಲಿ ನೋಡಿ, ಇದು ಕಟ್ ಮಾಡಿರೋದು ಲಾಸ್ಟ್ ಟೈಮ್, ಇಲ್ಲಿ ತೋರಿಸ್ತೀನಿ ನಾನು. ಸೊ ಒನ್ಸ್ ನೀವು ಅದು ಹಾಕ್ಬಿಟ್ರಿ ಅಂತಂದ್ರೆ ಕಂಪ್ಲೀಟಾಗಿ ಅವಾಗವಾಗ ನಿಮ್ಗೆ ತಿನ್ನಕ್ಕೆ ಬರ್ತಾನೆ ಇರ್ತವೆ. ಸೊ ಅದಕ್ಕೆ ನಾನು ಮನೆ ಮೇಲೆ ಯಾಕಂದರೆ ಇವಾಗ ನಾವು ಮಕ್ಕಳನ್ನ ಹೇಳ್ಕೊಟ್ಬಿಟ್ರೆ ಅವ್ರಿಗೊಂಥರ ಆ್ಯಕ್ಟಿವಿಟೀಸ್ ಇದ್ದಂಗೆ, ಅವ್ರಿಗೊಂಥರ ಅಲ್ಲಿ ಖುಷಿ ಸಿಗೋದನ್ನ ಅವ್ರಿಗೆ ಸಿಗಲ್ಲ. ಯಾಕಂದರೆ ನೋಡಿ, ಸ್ಟ್ರಾಬೆರಿ ನೀವು ಅಂಗಡಿಯಲ್ಲಿ ತೊಗೊಳ್ತಿರಲ್ಲ, ಬಾಕ್ಸಲ್ಲಿ ಹಾಕಿರ್ತಾರಲ್ಲ, ಮೇಲೆ ಚೆನ್ನಾಗಿರೋದು ಹಾಕಿರ್ತಾರೆ, ಒಳಗಡೆ ಸೆಲ್ ಮಾಡ್ಬೇಕನ್ನೋನು ಕೆಳಗಡೆ ಹಸಿದು ಹಾಕಿರ್ತಾನೆ, ಹಣ್ಣದು ಹಾಕಿರ್ತಾರೆ, ಓವರ್ ಹಣ್ಣಾಗ ಅದು ಕೆಳಗಡೆ ಫಂಗಸ್ಸು ಬಂದಿರುತ್ತೆ. ಮಕ್ಕಳ ಕೈಯಲ್ಲಿ ಕೊಟ್ಬಿಡ್ತೇವೆ ನಾವು, ಏನೋ ಅರ್ಜೆಂಟ್ ಕೇರ್ ತೊಗೊಂಡು. ಪಾಪ ಮಕ್ಕಳು ಏನು ಮಾಡ್ತಾರೆ, ತಿನ್ನಕ್ಕೆ ಶುರು ಮಾಡ್ತಾರೆ, ನಾವು ನೋಡಲ್ಲ, ಫಂಗಸ್ ಇರೋದು ತಿಂತಾರೆ, ಅವ್ರಿಗೆ ಗೊತ್ತಾಗಲ್ವಲ್ಲ. ಸೊ ಇದು ಗಿಡ ಹಾಕಿಬಿಟ್ರೆ ಫ್ರೆಶ್ ಆಗಿ ನೀವು ಇವತ್ತು ತಿಂತೀರಾ, ನಿಮ್ಗೆ ತಿನ್ನಕ್ಕೆ ಮನಸ್ಸು ಬಂದಿದೆ, ನಾಳೆನೂ ತಿನ್ಬೋದು. ಒಂದು ಗಿಡ ಹಾಕಿದ್ರೆ 1 ವಾರ ಬಿಟ್ಟಾದರೂ ತಿನ್ಬೋದು. ಗಿಡದಲ್ಲಿ ಇದ್ರೆ ಮಾತ್ರ ಸೇಫ್ ಆಗಿರೋದು, ಗಿಡದಲ್ಲೇ ಕಿತ್ತು ತಿನ್ನೋಕೆ ಅವಕಾಶ. ಹೌದೌದು. ಸೊ ಇದು ಎಲ್ಲ ಮಾವಿಂದೆಲ್ಲ ಹಾಕಿದ್ರಿ. ಹೌದು, ಇದು ಮತ್ತೆ ಚೇಂಜ್ ಮಾಡ್ತೀರಾ ಪಾಟ್? ಅದು ಹೌದು, ಅದು ಆ್ಯಕ್ಚುಲಿ ನನ್ನ ಸ್ವಂತ ಮನೆಗೆ ಅಂತ ಹೋದಾಗ ಅದಕ್ಕೆ ಬಂದ್ಬಿಟ್ಟು ಅದೇ 200 ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು, ಯಾಕಂದ್ರೆ ಇವತ್ತಿಗೆ ಅದು 4 ವರ್ಷ ಇರುತ್ತಾ? ಇದು 4 ವರ್ಷ ಗಿಡ. ಇದು 4 ಹಣ್ಣು ಬಿಟ್ಟಿತ್ತಾ? ಇಲ್ಲ, ಇನ್ನು 2 ವರ್ಷ ಬೇಕು. ಇದು ಸೀಡಿಂದಾನೆ ಹಾಕಿರೋದು. ಅಂದ್ರೆ ನಾನು ಹೇಳ್ತೀನಿ ನೋಡಿ, ಒಂದು ಗಿಡ ಬೆಳೆಸ್ಬೇಕು ಅಂದ್ರು ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ತುಂಬಾ ಮ್ಯಾಟ್ರ್. ಯಾಕಂದ್ರೆ ನಾವು ಮಕ್ಕಳನ್ನ, ನಮ್ಮ ಹೆಲ್ತನ್ನ, ಊಟ ಪ್ರತಿ ಟೈಮ್ ಹೆಂಗೆ ತಿಂತೇವೋ ಅದೇ ಥರ ದಿವಸಕ್ಕೊಮ್ಮೆ ನೀರು ಹಾಕೊಂಡು ನೋಡ್ಬೇಕು. ಆಮೇಲೆ ನನ್ಗೆ ಏನಂತಂದ್ರೆ, ತುಂಬ ಜನ ಈ ಟೆರೆಸ್ ಮಾಡ್ಕೊಂಡಾಗ ನನಗೆ ಹೇಳಿದ್ದು ಏನಂತಂದ್ರೆ, ತುಂಬ ಟೈಮ್ ವೇಸ್ಟ್ ಮಾಡ್ತಿದೆ ಅಂತ ಹೇಳ್ತಾರೆ. ಬಟ್ ನಾನು ಆ್ಯಕ್ಚುಲಿ 3 ವರ್ಷ ಕಷ್ಟಪಟ್ಟು ನನಗೆ ಏನು ಬೇಕೋ ಅದು ಮಾಡ್ಕೊಂಡಿದ್ದೀನಿ. ನನಗೆ ಏನಿದ್ರು ಇವಾಗ ಗಿಡ ನೋಡಬೇಕು, ಖುಷಿ ಪಡಬೇಕು, ಏನೋ ಒಂದು ಹೆಲ್ತ್ಗೆ ಅಂಥೇಳಿ ಈಗ ವರ್ಕ್ ಮಾಡಲೇಬೇಕು ಅಂತ. ಯಾಕಂದ್ರೆ ನಾನೀಗ ಏರೋ ಮಾಡ್ಲಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ನಾನು ವರ್ಕ್ ಮಾಡ್ಬೇಕಂತ ಏನಿಲ್ಲ, ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡಿಸ್ಬೋದು. ಇವಾಗ ಯೂಟ್ಯೂಬಲ್ಲಿ ಹಂಗೆ ಹಾಕಲಿಲ್ಲ, ನಾನೇ ಮಾಡಬೇಕಾಗಿತ್ತು. ಯಾಕಂದ್ರೆ ನಂತರ ತಲೆ ಓಡಿಸೋರು ಯಾರೂ ಸಿಗಲೇ ಇಲ್ಲ ನನಗೆ. ಸೊ ಹಾಗಾಗಿ ನಾನು ಅಲ್ಲಿ. ಬಟ್ ಇವಾಗ ನೋಡಿ, ಈಗ ಇದೊಂದು ಬಕೆಟ್ ಮಾಡಿ ಅಂತಂದರೆ ಮಾಡೋಕ್ಕೆ ಮುಂಚೆ ನಾನು ಮಾಡಬೇಕು, ಆಮೇಲೆ ನಿಮ್ಮ ಕಾಪಿ ಕೊಟ್ಬಿಟ್ಟು ಈ ಥರ ಮಾಡಿ ಅಂದರೆ ನೀವೇನೋ ಮಾಡಿಬಿಡ್ತೀರಾ. ಬಟ್ ಯೂಟ್ಯೂಬಲ್ಲಿ ಹಾಗಾಗಲಿಲ್ಲ. ಬಟ್ ಇನ್ನು ನಾನು ಮಾಡೋ ಕೆಲಸ ಇದೆಯಲ್ಲ, ಈಗ ಟೆರೆಸ್ ಗಾರ್ಡನ್ ಆಗಿರ್ಬೋದು, ಯಾರೋ ಮಾಡಿ ಅಂದರೆ ಮಾಡಿಬಿಡ್ತಾರೆ, ನಾವು ಹೇಳ್ಕೊಟ್ಬಿಟ್ರೆ. ಏರೋ ಮಾಡ್ಲಿಂಗ್ ಆದ್ರೂ ಮಾಡಿಕೊಟ್ಬಿಡ್ತಾರೆ. ಸೊ ಆ ಥರ ಇವಾಗ ಮಾಡ್ತಿರೋದೆಲ್ಲ ಏನಂತಂದರೆ ನಾನೇ ಮಾಡ್ಬೇಕಂತೇನಿಲ್ಲ, ಸೊ ಕ್ರಿಯೇಟ್ ಮಾಡಿಬಿಟ್ಟು ಕೊಡೋಣ ಅಂತಂದ್ಬಿಟ್ಟು. ಸೊ ಆ ಥರ ನಾವು ಬೆಂಗಳೂರಿಗೆ ಬಂದು ನಿಮ್ಮ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ಇನ್ನೊಂದು ಪ್ರಪಂಚಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಹೇಳ್ಬೇಕು ನಿಮಗೆ, ಈಗ ನೋಡಿ, ನಾವು ಏರೋ ಮಾಡ್ಲಿಂಗು ಟ್ರೈನಿಂಗ್ ಕೊಡ್ಬೇಕಂದ್ರೆ ಎಷ್ಟೆಲ್ಲ ನಮ್ಮಲ್ಲೇ ಫೇಲ್ಯೂರ್ ಆಗಿ ಟೆಸ್ಟ್ ಎಲ್ಲ ಮಾಡ್ತೇವತ್ತಂದ್ರೆ, ಈಗ ನಾನು ಫ್ಲೈ ಮಾಡ್ತೀನಿ, ನಾನೇನೋ ಫ್ಲೈ ಮಾಡಿಬಿಡ್ಬೋದು. ನೀವು ಇವಾಗ ಹೊಸಬ್ರು, ನಿಮಗೆ ಈಸಿಯಾಗಿ ಕಲಿಸ್ಕೊಡ್ಬೇಕು ಅಂತಂದರೆ ಎಷ್ಟೋ ಮಾಡಲ್ ನಾನು ಬಿಲ್ಡ್ ಮಾಡ್ಬೇಕು. ಯಾಕಂದರೆ ಎಲ್ಲ ಮಾಡಲು ಈಸಿಯಾಗಿ ಫ್ಲೈ ಆಗೋಲ್ಲ, ಈಸಿಯಾಗಿ ಕಲಿಯೋಕ್ಕೂ ಆಗೋಲ್ಲ. ಮುಂಚೆ ಎಲ್ಲ ಈ ಥರ ಏನೇನು ತುಂಬ ಇದ್ದು ಎಲ್ಲ ಈ ಥರ ಬೇರೆ ಬೇರೆ ಎಲ್ಲ ಕ್ರಿಯೇಟ್ ಮಾಡಿ
ಫೈನಲ್ ಆಗಿ 3 ಮಾಡಲಲ್ಲಿ ಈಸಿಯಾಗಿ ಬೇರೆಯವ್ರಿಗೆ ಸ್ಟೂಡೆಂಟ್ಸ್ಗೆ ಕಲಿಸ್ಕೊಡ್ಬೋದು ಅಂಥೇಳಿ ಅದು 3 ಪ್ರಾಜೆಕ್ಟ್ ಮಾತ್ರ ಇವಾಗ ಬೇರೆಯವ್ರಿಗೆ ಕಲಿಸ್ಕೊಡಕ್ಕೆ ಅಂತ ಇಟ್ಟಿರೋದು. ಎಲ್ಲ ಪ್ರಾಜೆಕ್ಟು ನೀವು ಯಾವಾಗ ಫ್ಲೈಯಿಂಗ್ ಆದ ತಕ್ಷಣ ಬೇರೆ ಪ್ರಾಜೆಕ್ಟು ಫ್ಲೈ ಮಾಡ್ಬೋದು. ಸೊ ನಾವು ರಿಸರ್ಚ್ ಮಾಡುವಾಗ ತುಂಬಾ ಟೈಮ್ ಮೆಟೀರಿಯಲ್ ಆಗಿ ದುಡ್ಡು ಹಾಳಾಗುತ್ತೆ. ಅದನ್ನೆಲ್ಲ ಒಂದು 3-4 ವರ್ಷ ನೀವು ಇದನ್ನೇ ಮಾಡಿದ್ದೀವಿ. ಇಲ್ಲ ಆ್ಯಕ್ಚುಲಿ ನಾನು ಹೌದು 21ಇಂದ ಶುರುವಾಗಿದ್ದು ಹಾಂ ಓವರ್ ಆಗಿ, ಬಟ್ ಈಗೇನಿಲ್ಲ 2 ಇಯರ್ಸ್ ಸಾರಿ 1 ವರ್ಷದಿಂದ ಏನಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ಏನು ಮಾಡಬೇಕು ಯಾಕಂದರೆ ಒಂದೊಂದು ಏರ್ಕ್ರಾಫ್ಟು ನೀವು ಈ ಥರ ಮೋಟ್ರ್ ಫಿಕ್ಸ್ ಮಾಡಿದ್ರೆ ನೀವು ಹಾರಲ್ಲ ಅಂತ ಹೇಳ್ಬಿಡ್ತೀರಾ. ನೀವು ಇಂಜಿನಿಯರಿಂಗ್ ಆಗಿದ್ರು ಪೈಲಟ್ ಆಗಿದ್ರು ನೀವು ಹೇಳ್ತೀರಾ, ಅಂದರೆ ರಿಯಲ್ ಏರ್ಕ್ರಾಫ್ಟ್ ಪೈಲಟ್ ಆಗಿದ್ರು ಹಾರಲ್ಲ ಅಂತಂದ್ಬಿಟ್ಟು. ಬಟ್ ನಾನು ಅದು ಹಾರಿಸ್ತೀನಿ ಆ ಥರ. ಸೊ ಇಲ್ಲ ಒಂದಿನ ಇವ್ರು ಯಾವಾಗ ಆರ್ಸರೆ, ಯಾಕಂದರೆ ಆಗಲೇ ವಿಡಿಯೋಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀರಿ ನೀವು. ನಾನು ಆ ಲೊಕೇಶನ್ಗೆ ಒಂದ್ಸರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದರೆ ಬನ್ನಿ ಭಾಳ ಕುತೂಹಲ. ನಾಳೆಗೇನು ಅನ್ನೋದನ್ನ ಇವತ್ತೇ ಯೋಚನೆ ಮಾಡ್ತಾರೆ ಇವರು. ಹಾಗಾಗಿ ನಾಳಿನ ಲೆಕ್ಕಾಚಾರ ಏನು ಅಂತ ಆಗಲೇ 4 ವರ್ಷದಿಂದ ಈ ಎಲ್ಲವನ್ನು ಮಾಡಿಕೊಂಡು ಈಗ ಹೋಗ್ತಾ ಇದ್ದಾರೆ. ಬಟ್ ಕಲಿಯೋಕೆ ಭಾಳ ವಿಷಯಗಳಿದೆ ಇವ್ರ ಹತ್ರ. ಯೂಟ್ಯೂಬ್ ಅಂದರೆ ನಾವು ಅನ್ಕೋತೀವಿ, ನಾನಾಗಲೇ ಹೇಳಿದಲ್ಲ, ಇಲ್ಲ ನಾನು ನ್ಯೂಸ್ ಮಾಡ್ಬೋದು, ಇಲ್ಲ ಇನ್ನೊಬ್ರು ಯಾರೋ ಅಡುಗೆ ಮಾಡೋದು ಮತ್ತೊಬ್ರೇನೋ ಬೇರೆನೋ ಮಾಡ್ಬೋದು. ಆದರೆ ಭಾಷೆಯನ್ನು ಮೀರಿ ಆ ಬೌಂಡ್ರಿಯನ್ನು ದಾಟಿ ಇಡೀ ವಿಶ್ವದಾದ್ಯಂತ ಮೇಕ್ ಯುವರ್ ಓನ್ ಕ್ರಿಯೇಷನ್ ಚಾನಲ್ ಸೌಂಡ್ ಮಾಡಿದೆ. ದತ್ತ ಬೇಲೂರ್, ವಾವ್, ಖುಷಿ ಆಗುತ್ತೆ. ಮೌನ ಮಾತಾದಾಗಲ್ಲ, ಮೌನ ಮನಿ ಆದಾಗ. ಎಸ್, ಬನ್ನಿ.